ओम शांति, ओम शांति, ओम शांति। सुख सागर की लहरों में मोतियों से मन भर ले, नजरों से हो निहार, शक्तियों से श्रृंगार कर ले, आनंद से दिल भर भर जाए, आनंद से दिल भर भर जाए, मीठी यादों में मन समाए, पार नीले गगन प्यारा अपना मीठा वतन, शिव बाबा के पास, शिव बाबा के पास, शिव बाबा के पास, प्यारे बाबा के पास।
ಓಂ ಶಾಂತಿ. ಇವತ್ತು ಭಾನುವಾರ. ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ 2004 ಇಸವಿ ಫೆಬ್ರವರಿ 2/2/2004. ಇವತ್ತು 16/2/25. ಬಾಬರವರು ಇವತ್ತು ನುಡಿಸುವಂತಹ ಮುರಳಿಯನ್ನ ಕೇಳಿದರೆ ಎಷ್ಟು ನಮಗೆ ಜವಾಬ್ದಾರಿ ಇದೆ. ನಾವು ಯಾವ ಸಮಾನದ ಸೀಟಲ್ಲಿ ಸದಾ ಕಾಲಕ್ಕೂ ಸ್ಥಿತ ಇರಬೇಕು. ವರ್ತಮಾನ ಸಮಯದ ಜಗತ್ತಿಗೆ ಏನು ಅವಶ್ಯಕತೆ ಇದೆ, ಆ ಅವಶ್ಯಕತೆಯನ್ನ ನೀಗಿಸೋರು ಯಾರು? ಈ ರೀತಿ ನಮ್ಮ ಆತ್ಮಿಕ ಸ್ವಮಾನ, ಆತ್ಮಿಕ ಜವಾಬ್ದಾರಿಯ ಒಂದು ಅನುಭೂತಿಯನ್ನ ಇವತ್ತು ಬಾಬಾ ಮಾಡಿಸ್ತಿದ್ದಾರೆ. पूर्वज और पूज्य के स्वमान में रह विश्व के हर आत्मा की पालना करो, दुआएं दो, दुआएं लो. ಪೂರ್ವಜ ಮತ್ತು ಪೂಜ್ಯ ಈ ಸ್ವಮಾನದಲ್ಲಿ ಕುತ್ಕೋಬೇಕು. ನನ್ನ ಆತ್ಮ ಪೂರ್ವಜ ಮತ್ತು ಪೂಜ್ಯ ಈ ಸ್ವಮಾನದಲ್ಲಿ ಸ್ಥಿತಾಗಿ ವಿಶ್ವದ ಪ್ರತಿಯೊಂದು ಆತ್ಮಗಳಿಗೆ ಪಾಲನೆಯನ್ನ ಕೊಡಿ, ಆಶೀರ್ವಾದವನ್ನ ಕೊಡಿ, ಆಶೀರ್ವಾದವನ್ನ ಸ್ವೀಕರಿಸಿ. अच्छा, आज चारों ओर के सर्वश्रेष्ठ बच्चों को देख रहे हैं. ಇವತ್ತು 4 ಕಡೆಯ ಸರ್ವಶ್ರೇಷ್ಠ ಮಕ್ಕಳನ್ನ ಬಾಬಾ ನೋಡ್ತಾ ಇದ್ದಾರೆ. ಹರೇಕ ಬಚ್ಚ पूर्वज भी है और पूज्य भी है. ಪ್ರತಿಯೊಂದು ಮಕ್ಕಳು ಪೂರ್ವಜನೂ ಆಗಿದ್ದಾರೆ, ಪೂಜ್ಯನೂ ಆಗಿದ್ದಾರೆ. ಶ್ರೇಷ್ಠ ಮಕ್ಕಳನ್ನ ನೋಡ್ತಿದ್ದಾರೆ. ಆ ಶ್ರೇಷ್ಠ ಮಕ್ಕಳು ಯಾರು? पूर्वजनु मत्ते पूज्यनु आगिद्दारे. इसलिए इस कल्प वृक्ष के आप सभी जड़ है, तना भी है. ಈ ಕಲ್ಪ ವೃಕ್ಷಕ್ಕೆ ನಾವು ಬೇರು ಆಗಿದ್ದೀವಿ, ಕಾಂಡನೂ ಆಗಿದ್ದೀವಿ. ಇಷ್ಟರಲ್ಲೇ ಬಾಬಾ ಎಷ್ಟು ಮಕ್ಕಳ ಶ್ರೇಷ್ಠತೆಯನ್ನ ಹೇಳ್ತಾರೆ. ಶ್ರೇಷ್ಠ ಮಕ್ಕಳು, ಪೂರ್ವಜ ಮಕ್ಕಳು, ಪೂಜ್ಯರು, ಕಲ್ಪವೃಕ್ಷದ ಕಾಂಡಾಗಿದ್ದೀರಿ, ಕಲ್ಪವೃಕ್ಷದ ಬೇರು ಆಗಿದ್ದೀರಿ. तना का कनेक्शन सारे वृक्ष के टालों से, पत्तों से स्वतः ही होता है. ಈ ಕಾಂಡ ಏನಿದೆ ಅದು ಇಡೀ ವೃಕ್ಷಕ್ಕೆ ಕನೆಕ್ಷನ್ ಇದೆ. ಇಡೀ ವೃಕ್ಷದ ಎಲ್ಲ ರೆಂಬೆ ಕೊಂಬೆಗಳಿಗೆ, ಎಲ್ಲ ಎಲೆಗಳಿಗೂ ಸಹಿತ ಈ ಕಾಂಡದ ಜೊತೆಗೆ ಕನೆಕ್ಷನ್ ಇದೆ. तो सभी अपने को ऐसी श्रेष्ठ आत्मा सारे वृक्ष की पूर्वज समझते हो. ಈ ರೀತಿ ತಮ್ಮನ್ನ ಶ್ರೇಷ್ಠ ಆತ್ಮ ಅಥವಾ ಇಡೀ ವೃಕ್ಷದ ನಾವು ಪೂರ್ವಜಾತ್ಮಗಳಂತ ತಿಳ್ಕೊಂಡಿದ್ದೀರಾ? जैसे ब्रह्मा को ग्रेट ग्रेट ग्रैंडफादर कहा जाता है. ಬ್ರಹ್ಮ ಬಾಬರವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಕರೆಯಲಾಗ್ತದೆ. ನಾವು ಬ್ರಹ್ಮ ಬಾಬರವರ ಸಾಥಿಗಳು. ನಾವ್ಯಾರು? मास्टर ग्रेट ग्रैंडफादर हो, उनके साथी आप भी मास्टर ग्रेट ग्रैंडफादर हो. पूर्वज आत्माओं को कितना सम्मान है. उस नशे में रहते हो. ಎಷ್ಟು ಪಾಯಿಂಟ್ ಹೇಳಿದ್ರು ಬಾಬಾ? ನನ್ನ ಶ್ರೇಷ್ಠ ಮಕ್ಕಳು, ಪೂರ್ವಜರು, ಪೂಜ್ಯರು, ಕಲ್ಪವೃಕ್ಷದ ಕಾಂಡ, ಕಲ್ಪವೃಕ್ಷದ ಬೇರು. ಈಗ ಹೇಳ್ತಾರೆ ಬಾಬಾ, ಮಾಸ್ಟರ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಪೂರ್ವಜ ಆತ್ಮಗಳಿಗೆ ಎಷ್ಟು ಶ್ರೇಷ್ಠವಾದ ಸಮಾನ. ಆ ನಶೆಯಲ್ಲಿ ಇರ್ತೀರಾ? उस नशे में रहते हो. सारे विश्व की आत्माओं से
चाहे किसी भी धर्मात्मा की आत्माएं हैं, लेकिन सर्व आत्माओं के आप तना के रूप में आधार मूर्त पूर्वज हो. ಇನ್ನೊಂದು ಶಬ್ದ ಆಧಾರ ಮೂರ್ತಿಗಳು. ಆಧಾರ ಮೂರ್ತಿಗಳು ಒಂದೊಂದು ಟೈಟಲ್ ಹೇಳ್ತಾ ಹೇಳ್ತಾ ಟೈಟಲ್ ಬರುವುದೇ ಯಾವುದರಿಂದ? ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯವನ್ನ ನಿಭಾಯಿಸಿದಾಗ ಟೈಟಲ್ ಬರ್ತದೆ. ಈ ಟೈಟಲ್ ಕೇಳುವಾಗನೇ ನಮ್ಗೆ ನನ್ನ ಜವಾಬ್ದಾರಿ ಏನು ಅನ್ನೋದು ಅನುಭವ ಆಗ್ತದೆ. ವಿಶ್ವದ ಎಲ್ಲ ಆತ್ಮಗಳು, ಯಾವುದೇ ಧರ್ಮದವರಿರ್ಲಿ, ಎಲ್ಲಾ ಧರ್ಮದವರಿಗೂ ಸಹ ನಾವು ಕಾಂಡ ರೂಪದಲ್ಲಿ ಆಧಾರ ಮೂರ್ತಿಗಳು, ನಾವು पूर्वजರು. इसलिए पूर्वज होने के कारण पूज्य भी हो. ನಾವು ಪೂರ್ವಜರಾಗಿರುವ ಕಾರಣದಿಂದ ಪೂಜ್ಯರಾಗಿದ್ದೇವೆ. ಎಲ್ಲಾ ಧರ್ಮದ ಆತ್ಮಗಳಿಗೂ ನಾವು ಏನಾಗಿದ್ದೇವೆ? आधार मूर्तिಗಳು. पूर्वज द्वारा हर आत्मा को सकाश स्वतः ही मिलती रहती है. ಹಾಗಾದ್ರೆ ಪೂರ್ವಜ ಆತ್ಮಗಳಂದ ಮೇಲೆ ಮುಂದಿನ ಕೆಲಸ ಏನು ನಮ್ದು? ಟೈಟಲ್ ತಗೊಂಡ್ರೆ ಮುಗೀತಾ? ಪಹಲೆ ನಾಮ್ ಫಿರ್ ಕಾಮ್. ನಾಮ್ ಕೊಟ್ಟು ಬಿಟ್ರು ಬಾಬಾ ಪೂರ್ವಜಾತ್ಮಗಳಂತ. ಈಗ ನಮ್ಮ ಕಾಮೇನು? ಬಾಬಾ ಹೇಳ್ತಿದ್ದಾರೆ, ಎಲ್ಲಾ ಆತ್ಮಗಳಿಗೂ ನಾವು ಸಕಾಶ್, ನಮ್ಮಿಂದ ಸಕಾಶ್ ಸಿಗ್ತಾ ಇರ್ತದೆ. ಜಾಡ್ಕೋಬೇಕು. ಇಡೀ ವೃಕ್ಷವನ್ನ ಒಮ್ಮೆ ಕಣ್ಣ ಮುಂದೆ ತಂದ್ಕೊಳ್ಳಿ. तना द्वारा, जड़ द्वारा लास्ट पत्ते को भी सकाश मिलती रहती है. ಬಾಬಾ ಅಂತರ ಕಾಂಡದ ಮೂಲಕನೇ, ಬೇರಿನ ಮೂಲಕನೇ, ಪ್ರತಿ ಒಂದು ರೆಂಬೆ ಕೊಂಬೆ ಮಾತ್ರ ಅಲ್ಲ, ಎಲ್ಲೆ ತನಕ, ಒಂದು ಎಲೆಯ ತನಕನೂ ಸಹಿತ सकाश तलुपता इರ್ತದೆ. पूर्वज का कार्य क्या होता? पूर्वजों का कार्य है सर्व की पालना करना. ಪೂರ್ವಜರ ಕೆಲಸ ಏನು? ಆಧಾರ ಮೂರ್ತಿಗಳ ಕೆಲಸ ಏನು? ಸರ್ವರಿಗೂ ಸಹಿತ ಪಾಲನೆಯನ್ನ ಕೊಡೋದು. ಮೊದಲಂದರು ಬಾಬಾ ಸಕಾಶ್, ಎಲ್ಲ ಆತ್ಮಗಳಿಗೂ ಸಕಾಶ್. ಎಲ್ಲೆ ತನಕ ಅಂದ್ರೆ ಒಂದೊಂದು ಗೆಲೆ ತನಕನೂ ತಲುಪಬೇಕು. ಎರಡನೇದಾಗಿ ಹೇಳ್ತಾರೆ ಬಾಬಾ ಸರ್ವ ಆತ್ಮಗಳಿಗೂ ಸಹಿತ ಪಾಲನೆಯನ್ನ ಕೊಡುವುದು. लौकिक में भी देखो, पूर्वजों द्वारा ही चाहे शारीरिक शक्ति की पालना, स्थूल भोजन द्वारा, पढ़ाई द्वारा शक्ति बनने की पालना होती है ना. ಹಿರಿಯರಿಂದಲೇ ಎಲ್ಲ ಮಕ್ಕಳಿಗೆ ಶಾರೀರಿಕ ಶಕ್ತಿಯನ್ನ ತುಂಬುವುದರ ಮೂಲಕ ಪಾಲನೆ ಕೊಡ್ತಾರೆ. ಉಣಿಸೋದು, ತಿನ್ನಿಸೋದು, ಶರೀರಕ್ಕೆ ಶಕ್ತಿ ಬರುವ ಹಾಗೆ. ಸ್ಥೂಲ ಭೋಜನ ದ್ವಾರ ಇನ್ನೇನ್ ಮಾಡ್ತಾರೆ? ಮತ್ತೆ ಅವರಿಗೆ ಶಿಕ್ಷಣ ಕೊಡ್ತಾರೆ. ಶಿಕ್ಷಣದ ಮೂಲಕ ಶಕ್ತಿ ಬರ್ನೇಕಿ ಪಾಲನಾ. ಇದೆರಡು ಸಹಿತ ಲೌಕಿಕದಲ್ಲಿ ಪೂರ್ವಜಾತ್ಮಗಳು ಮಾಡ್ತಾರೆ. तो आप पूर्वजात्माओं को बाप द्वारा मिली हुई शक्तियों से सर्व आत्माओं की पालना करना है. ಬಾಬಾ ಹೇಳ್ತಿದ್ದಾರೆ, ನಾವು ಸಹಿತ ತಂದೆಯಿಂದ ದೊರೆತಿರುವ ಸರ್ವ ಶಕ್ತಿಗಳ ಮೂಲಕ ಸರ್ವ ಆತ್ಮಗಳಿಗೆ ಪಾಲನೆಯನ್ನ ನೀಡಿರಿ. आज के समय अनुसार सर्व आत्माओं को शक्तियों द्वारा पालना की आवश्यकता है. ವರ್ತಮಾನ ಸಮಯದಲ್ಲಿ ಎಲ್ಲ ಕಡೆ ನೋಡಿ, ಎಲ್ಲ ಆತ್ಮಗಳಿಗೆ ಏನ್ ಬೇಕಾಗಿದೆ? ಅವರಿಗೆ ಶಕ್ತಿಯ ಮೂಲಕ ಪಾಲನೆ ನೀಡೋದರ ಅವಶ್ಯಕತೆ ಇದೆ. जानते हो आजकल आत्माओं में ಏನ್ ತುಂಬಿದೆ? ಇವತ್ತಿನ ಕಾಲದಲ್ಲಿ ಮನುಷ್ಯಾತ್ಮರಲ್ಲಿ ಏನ್ ತುಂಬಿದೆ? ಅಶಾಂತಿ, ದುಃಖ ಕಿ ಲಹರ್ ಚಾಯಿ ಹುಯಿ ಹೈ. ಎಲ್ಲ ಕಡೆ ಅಶಾಂತಿ ಇದೆ, ದುಃಖದ ಒಂದು ಅಲೆಗಳಿವೆ, ಎಲ್ಲ ಹರಡಿದೆ ಅಶಾಂತಿ ಮತ್ತೆ ದುಃಖ. तो आप पूर्वज और पूज्य आत्माओं को अपने वंशावली के रूप पर रहम आता है. ಅವರೆಲ್ಲ ನಮ್ಮ ವಂಶಾವಳಿ ಹೌದೋ ಅಲ್ಲೋ? ಆ ದುಃಖಿ ಆತ್ಮಗಳ ಮೇಲೆ, ಅಶಾಂತಿ ಆತ್ಮಗಳ ಮೇಲೆ ದಯೆ ಬರಂಗಿಲ್ವಾ? ದಯೆ ಬರ್ತದಲ್ವಾ? जैसे जब कोई विशेष अशांति का वायुमंडल होता है, ಬಾಬಾ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ.
ಒಂದ್ ಕಡೆ ದೊಡ್ಡ ಅಶಾಂತಿ ಗಲಭೆ ವಾಯುಮಂಡಲ ಇದೆ. ಅವಾಗ ಯಾರು ಅಲರ್ಟ್ ಆಗ್ತಾರ? ಎಲ್ಲ ಗಲಾಟೆ, ಹೊಡೆದಾಟ ಬಡದಾಟ ಎಲ್ಲ ನಡೀತಾ ಉಂಟು, अशांति गलाटे। तो विशेष रूप से मिलिट्री पुलिस अलर्ट हो जाती है ना। ಜೋರಾಗಿ ಗಲಭೆ ನಡೀತಾ ಉಂಟು, ಹೊಡೆದಾಟ ನಡೀತಾ ಉಂಟು ಅನ್ನುವಾಗ ಮಿಲಿಟರಿ ಅವರು ಪೊಲೀಸರು ಏನಾಗ್ತಾರೆ? ಅಲರ್ಟ್ ಆಗಿಬಿಡ್ತಾರೆ. ಈಗ ಸುತ್ತಮುತ್ತ ದುಃಖ ಅಶಾಂತಿಯ ಅಲೆಗಳು ಎಲ್ಲ ಕಡೆ ಹರಡಿದೆ. ಯಾರು ಅಲರ್ಟ್ ಆಗ್ಬೇಕ? ಯಾರು ಅಲರ್ಟ್ ಆಗ್ಬೇಕ? पूर्वजात्मಗಳು, पूज्यात्मರು। ऐसे ही आजकल के वातावरण में आप पूर्वज भी विशेष सेवा के अर्थ स्वयं को निमित्त समझते हो। ಈಗ ಈ ದುಃಖ ಶಾಂತಿ ತುಂಬಿರುವಂತಹ ವಾತಾವರಣದಲ್ಲಿ ನಾವು ಪೂರ್ವಜಾತ್ಮಗಳು ವಿಶೇಷ ಸೇವಾರ್ಥವಾಗಿ ನಾನು ನಿಮಿತ್ತ ಆಗಿದ್ದೀನಿ ಅಂತ ತಿಳ್ಕೋಬೇಕು. ಇವರಿಗೆ ಪಾಲನೆ ಕೊಡೋರು ನಾವೇ, ದುಃಖ ಶಾಂತಿಯನ್ನ ನೀಗಿಸುವಂತ ಆತ್ಮಗಳು ನಾವೇ, ನಂದೇ ಜವಾಬ್ದಾರಿ, ನಾನು ಪೂರ್ವಜಾತ್ಮ. ಬಾಬಾ ಅಂತಿದ್ದಾರೆ, ನಾನು ಈ ಸೇವೆ ಮಾಡಲಿಕ್ಕೆ ನಾನು ನಿಮಿತ್ತ ಆಗಿದ್ದೇನೆ. ಸಾರೆ ವಿಶ್ವಕ್ಕೆ ಆತ್ಮಕ್ಕೆ ನಿಮಿತ್ತ ಹೇ. ಇಡೀ ವಿಶ್ವದ ಆತ್ಮಗಳಿಗೆ ನಾವು ನಿಮಿತ್ತರು. ये स्मृति रहती है. ನಮ್ಮ ಸುತ್ತಮುತ್ತ ಇರುವ ನಮ್ಮ ಸಂಬಂಧಿಕರಿಗೆ ಅಷ್ಟೇ ನಿಮಿತ್ತರಲ್ಲ, ಇಡೀ ವಿಶ್ವದ ಆತ್ಮಗಳಿಗೆ ನಾವು ನಿಮಿತ್ತರು. सारे विश्व के आत्माओं को आज आपके सकाश की आवश्यकता है. ಇಡೀ ವಿಶ್ವದ ಆತ್ಮಗಳಿಗೆ ನಮ್ಮ ಸಕಾಶಿನ ಅವಶ್ಯಕತೆ ಇದೆ. ऐसे बेहद के विश्व के पूर्वज आत्मा अपने को अनुभव करते हो. ಬೇಹದ್ದಿನ ವಿಶ್ವಕ್ಕೆ ನಾನು ಪೂರ್ವಜಾತ್ಮ ಅಂತ ಅನುಭವ ಮಾಡ್ತಿದ್ದೀರಾ? ವಿಶ್ವಕ್ಕೆ ಸೇವಾ ಯಾದಾತಿ ಹೇ. ಇಡೀ ವಿಶ್ವದ ಸಕಾಶ್ ಕೊಡೋ ಜವಾಬ್ದಾರಿ ನಂದಿದೆ. ನೆನಪರ್ತದ? ಇಡೀ ವಿಶ್ವ ನೆನಪರ್ತದ? ಅಥವಾ ಅಪನೆ ಸೆಂಟರ್ಸ್ ಕಿ ಸೇವಾ ಯಾದಾತಿ ಹೇ? ಬೇರೆ ನಿಮ್ಮ ನಿಮ್ಮ ಸೆಂಟರ್ದಷ್ಟೇ ಸೇವೆ ನೆನಪರ್ತದೋ, ಅಥವಾ ನಾವು ಇಡೀ ವಿಶ್ವಕ್ಕೆ ಆಧಾರ ಮೂರ್ತಿಗಳು, ಸರ್ವಧರ್ಮದ ಆತ್ಮಗಳಿಗೆ ನಾವು ಆಧಾರ ಮೂರ್ತಿಗಳು, ನಮ್ಮಿಂದಲೇ ಅವರಿಗೆ ಸಕಾಶ ಹೋಗ್ಬೇಕು. ನಾವು ಕಾಂಡ, ನಾವು ಏನಾಗಿದ್ದೀವಿ? ಬೇರು. ಇಂಥ ಜವಾಬ್ದಾರಿಯ ಸ್ಥಾನದಲ್ಲಿದ್ದವರಿಗೆ ಇಡೀ ವಿಶ್ವ ನೆನಪಿ ಬರ್ತದೋ, ಬರೀ ನಮ್ಮ ಕ್ಲಾಸು ನಮ್ಮ ಸೆಂಟರು ಅಷ್ಟೇ ನೆನಪಿ ಬರ್ತದೋ? ಹೇಳ್ತಾರೆ ಬಾಬಾ, आज आत्माएं आप पूर्वज देवात्माओं को पुकार रही है. आज ಎಲ್ಲ ಆತ್ಮಗಳು ನಾವು ಪೂರ್ವಜಾತ್ಮಗಳನ್ನ ದೇವಾತ್ಮಗಳು ಅಂತ ಮೊರೆ ಇಡ್ತಾ ಇದ್ದಾರೆ. ಎಲ್ಲರೂ ನಮಗೆ ಏನು ಮೊರೆ ಇಡ್ತಿದ್ದಾರೆ? ದೇವಾತ್ಮಗಳಂತ ಮೊರೆ ಇಡ್ತಿದ್ದಾರೆ ನಾವು ಪೂರ್ವಜರನ್ನ. ಹರೇಕ अपने अपने ಭಿನ್ನ ಭಿನ್ನ ದೇವಿಯ ದೇವತಾओं को पुकार रहे हैं. ಎಲ್ಲರೂ ತಮ್ಮ ತಮ್ಮ ಭಿನ್ನ ಭಿನ್ನ ದೇವಿಯರನ್ನ ದೇವತೆಗಳನ್ನ ಮೊರೆ ಇಡ್ತಾ ಇದ್ದಾರೆ, ಕರಿತಾ ಇದ್ದಾರೆ. ಏನಂತ ಕರಿತಿದ್ದಾರೆ? ಆವು ಕ್ಷಮಾ ಕರು, ಕೃಪಾ ಕರು ಅಲ್ವಾ? ನಮಗೆ ವರ ಕೊಡು, ಕ್ಷಮಿಸು, ಕೃಪೆ ಮಾಡು, ಇಳಿದು ಬಾ ತಾಯಿ, ಇಳಿದು ಬಾ ಅಂತ ಹೇಳ್ಕೊಂಡು ಕರಿಯಂಗಿಲ್ವಾ? ದೇವಿಯರನ್ನ ಕರಿಯಂಗಿಲ್ವಾ? ದೇವತೆಗಳನ್ನ ಕರಿಯಂಗಿಲ್ವಾ? ಕೃಷ್ಣನಿಗೇನಂತ ಕರೀತಾರೆ? ಕೃಷ್ಣ ನೀ ಬೇಗನೆ ಬಾರೋ. ಎಷ್ಟು ಅದನ್ನು ಭಾವ ತುಂಬಿ ಪ್ರೀತಿ ತುಂಬಿ ದೇವತೆಗಳನ್ನ ಏನ್ ಮಾಡ್ತಿದ್ದಾರೆ? ಕರಿತಿದ್ದಾರೆ. ಬಾ, ನಮಗೆ ಕ್ಷಮಿಸು, ನಮಗೆ ಕೃಪೆ ತೋರು. तो भक्तों का आवाज सुनने आता है सुनने. भक्तर आवाज केली ಬರ್ತಾ ಇದೆಯಾ? कोई भी धर्म की आत्माएं जब उनसे मिलते हो तो अपने को सर्व आत्माओं के पूरा समझकर मिलते हो. ಬೇರೆ ಬೇರೆ ಧರ್ಮದ ಆತ್ಮಗಳು ಇರ್ತಾರೆ. ಅವರನ್ನ ಭೇಟಿಯಾಗುವಾಗ ನಾನು ಪೂರ್ವಜಾತ್ಮ ಅನ್ನುವಂತ ಸ್ಥಿತಿಯಲ್ಲಿ ಇದ್ದುಕೊಂಡು ಅವರನ್ನ ಭೇಟಿಯಾಗ್ತೀರಾ? ಅನ್ಯ ಧರ್ಮದ ಆತ್ಮಗಳನ್ನ ನಾವು ಭೇಟಿಯಾಗುವಾಗ್ಲೂ ನಾನು ಪೂರ್ವಜಾತ್ಮ ಅನ್ನುವಂತ ಸ್ಥಿತಿಯಲ್ಲಿ समझकर मिलते हो. ऐसे अनुभव होता है कि यह भी हम पूर्वज की ही टालियां हैं. ನಮ್ಗೆ ಗೊತ್ತಾಗ್ಬಿಡ್ಬೇಕು, ನಾವು ಪೂರ್ವಜಾತ್ಮಗಳ ಕಾಂಡದ ಇವರು ರೆಂಬೆ ಕೊಂಬೆ ಆಗಿದ್ದಾರೆ. ಇನ್ನೊಂದು ಬಿ ಸಕಾಶ್ ದೇನೆ ವಾಲೆ ಆಪ್ ಪೂರ್ವಜ ಹೋ. ಅನ್ಯ ಆತ್ಮಗಳಿಗೂ ಸಹಿತ ಸಕಾಶ್ ಕೊಡ್ಲಿಕ್ಕೆ ನಾವೇ ಪೂರ್ವಜಾತ್ಮಗಳು.
ಜಗತ್ತಿನಲ್ಲಿರುವ ಅಶಾಂತ ಆತ್ಮಗಳಿಗೆ, ದುಃಖಿ ಆತ್ಮಗಳಿಗೆ ಸಕಾಶ ಕೊಡ್ಲಿಕ್ಕೆ ನಾವೇ ಪೂರ್ವಜಾತ್ಮಗಳು. ಮಾತ್ರವಲ್ಲ, ಯಾರು ದೇವತೆಗಳನ್ನ ದೇವಿಯರನ್ನ ಮೊರೆ ಇಡ್ತಾ ಇದ್ದಾರೆ, ನಾವು ಪೂರ್ವಜಾತ್ಮಗಳನ್ನೇ ಪುಕಾರ್ರೆ ಹೇಹಿ, ಅವರಿಗೂ ಒಂದು ಕಡೆ ನಾವು ಏನ್ ಮಾಡ್ಬೇಕು, ಕ್ಷಮಿಸ್ಬೇಕು, ಕೃಪೆ ತೋರಿಸ್ಬೇಕು. ಅನ್ಯ ಆತ್ಮಗಳು ಸಹಿತ ಅವರಿಗೆ ಸಕಾಶ ಕೊಡ್ಲಿಕ್ಕೆ ನಾವೇ ಪೂರ್ವಜಾತ್ಮಗಳು. अपने कल्प वृक्ष का चित्र सामने लावो, अपने कल्प वृक्ष का चित्र सामने लावो, अपने को देखो, आपका स्थान कहाँ है. ಕಲ್ಪ ವೃಕ್ಷದ ಚಿತ್ರ ಕಣ್ಣ ಮುಂದೆ ತಂದ್ಕೊಳ್ಳಿ. ನಾನು ಯಾರು, ನನ್ನ ಸ್ಥಾನ ಎಲ್ಲಿ, ಕಲ್ಪವೃಕ್ಷದಲ್ಲಿ ಎಲ್ಲಿ ಕೂತ್ಕೊಂಡಿದ್ದೀವಿ. ಜಡ್ ಮೇ ಬಿ ಆಪ್ ಹೋ, तना भी आप हो. ಬೇರಿನ ಬೇರು ನಾವೇ, ಕಾಂಡನು ಸಹಿತ ನಾವೇ. साथ में परमधाम में भी देखो, आप पूर्वज आत्माओं का स्थान बाप के साथ ಸಮೀಪ का है. ಸಾಕಾರ ಜಗತ್ತಿನಲ್ಲಿ ಈ ಕಲ್ಪವೃಕ್ಷದ ಚಿತ್ರ ಕಂಡಾಗ ಕಾಂಡದಲ್ಲಿ ನಾವೇ, ಬೇರಿನಲ್ಲಿ ನಾವೇ. ಪರನಾಮದಲ್ಲಿ ನೋಡಿದರೆ ನಾವು ಪೂರ್ವಜಾತ್ಮಗಳ ಸ್ಥಾನ ಬಾಬನ ಜೊತೆಗೇನೆ ಇದೆ, ಸಮೀಪದಲ್ಲೇ ಇದೆ. जानते हो ना, इसी नशे से कोई भी आत्मा से मिलते हो, ಈ ನಶೆಯಿಂದ ಯಾವ್ದಾರ ಆತ್ಮಗಳ ಜೊತೆಗೆ ನಾವು ಭೇಟಿ ಆಗುವಾಗ तो हर धर्म की आत्मा, ಪ್ರತಿ ಒಂದು ಧರ್ಮದ ಆತ್ಮಗಳನ್ನ ಕಂಡಾಗ ನಮ್ಗೇನಿಸ್ಬೇಕು, ಬೇರೆ 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 ಧರ್ಮದ ಆತ್ಮಗಳು ಅವರನ್ನ ಕಂಡಾಗ ಏನನ್ನಿಸ್ಬೇಕು. ಬಾಬಾ ಅಂತಾರೆ, आपको यह हमारे ही अपने ही उस दृष्टि से देखते ही. ನಮ್ಗೆ ಗೊತ್ತಾಯ್ತು ನಾನು ಪೂರ್ವಜಾತ್ಮ, ನಮ್ಮಿಂದಲೇ ಇವರಿಗೆ ಪಾಲನೆ ಸಿಗ್ಬೇಕು. ಅನ್ಯ ಧರ್ಮದ ಆತ್ಮಗಳು ಸಹಿತ ನಾವು ಬೇರು ಕಾಂಡದ ಏನಾಗಿದ್ದಾರೆ, ಅವರು ರೆಂಬೆ ಕೊಂಬೆ, ಪ್ರತಿಯೊಂದು ಎಲೆಗೂ ಸಕಾಶ್ ನಮ್ಮಿಂದಲೇ ಹೋಗ್ಬೇಕು. ನಾನು ಆಧಾರ ಮೂರ್ತಿಯಾಗಿದ್ದೀನಿ, ನಾನು ಪೂರ್ವಜಾತ್ಮ ಇದ್ದೀನಿ, ನಾನು ಪೂಜ್ಯಾತ್ಮ ಇದ್ದೀನಿ, ಕಲ್ಪ ವೃಕ್ಷದ ಕಾಂಡದಲ್ಲಿದ್ದೀನಿ, ನಾನು ಮಾಸ್ಟರ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ನಾನೇ ಎಲ್ಲರಿಗೂ ಸಹಿತ ಸಕಾಶ ಕೊಡ್ಬೇಕಾದವನು, ಪಾಲನೆ ಕೊಡ್ಬೇಕಾದವನು ಎಲ್ಲ ಗೊತ್ತಾಯ್ತು ನಮ್ಗೆ. ನಾವು ಅವ್ರನ್ನ ಈ ಸ್ಥಿತಿಯಲ್ಲಿ ಭೇಟಿ ಆಗುವಾಗ ಅವರಿಗೇನ್ ಅನುಭವ ಆಗ್ಬೇಕು. ಬಾಬಾ ಅಂತಾರೆ, ಹರ್ ಧರ್ಮಕ್ಕೆ ಆತ್ಮ ಆಪಕ್ಕೂ ನಮ್ಮನ್ನ ಕಂಡಾಗ ಯಾ ಹಮಾರೆ ಹಿ, ಏನ್ ಫೀಲ್ ಆಗ್ಬೇಕು, ಇವರು ನಮ್ಮವರು. ಅಪ್ಪನೇ ಹಿ ಉಸ್ ದೃಷ್ಟಿ ಸೆ ದೇಖ್ತೆ ಹಿ, ಇವರು ನಮ್ಮವರು, ನನ್ನವರು ಈ ದೃಷ್ಟಿಯಿಂದ ನೋಡ್ತಾರೆ. अगर उस पूर्वज के नशे से, स्मृति से, वृत्ति से, दृष्टि से मिलते हो तो उन्हों को भी अपनेपन का आभास होता है. ನಾವು ನಾನು ಪೂರ್ವಜಾತ್ಮ ಎನ್ನುವ ನಶೆಯಿಂದ ಭೇಟಿ ಆಗ್ತೀವಿ, ನಾನು ಪೂರ್ವಜಾತ್ಮ ಎನ್ನುವ ಸ್ಮೃತಿಯಿಂದ ಭೇಟಿ ಆಗ್ತೀವಿ, ಅದೇ ಅಟಿಟ್ಯೂಡ್ ಅಲ್ಲಿ ಇರ್ತೀವಿ, ಅದೇ ದೃಷ್ಟಿಯಿಂದ ಅವರನ್ನ ಭೇಟಿ ಆಗ್ತೀವಿ. ಆಗ ಅವರಿಗೆ ಅಪನಾಪನ್ ಅಂತ ಆಭಾಸ ಆಗ್ತದೆ, ಫೀಲ್ ಆಗ್ತದೆ, ಇವರು ನಮ್ಮವರು, ನಮ್ಮವರೇ ಆಗಿದ್ದಾರೆ. ಕ್ಯೋಂಕಿ ಆಪ್ ಸರ್ವಕ್ಕೆ ಪೂರ್ವಜು, ಆಪ್ ಸಬ್ಕೆ ಹೋ, ನಾವು ಎಲ್ಲರಿಗೂ ಪೂರ್ವಜರು, ನಾವು ಎಲ್ಲರಿಗೂ ನಾವು ಪೂರ್ವಜರು. ಈ ಸ್ಮೃತಿಯಿಂದ ಸೇವಾ ಕರ್ನೆ ಸೆ ಹರ ಆತ್ಮ ಅನುಭವ ಕರೆಗೆ ಕಿ, ಈ ಸ್ಮೃತಿಯಿಂದ ನಾವು ಸೇವೆ ಮಾಡಿದರೆ ಒಂದೇದೇನು ಅನುಭವ ಆಗ್ತದೆ ಅವರಿಗೆ, ಯಹ ಹಮಾರೆ ಹಿ, ಯಹ ಅಪನೆ ಹಿ, ಈ ದೃಷ್ಟಿಯಿಂದ ಅಪನಾಪನ್ನವರಿಗೆ ಅನುಭವ ಆಗ್ತದೆ. ಎರಡನೇದಾಗಿ ಏನ್ ಅನುಭವ ಆಗ್ತದೆ ಅಂದ್ರೆ, ಅನುಭವ ಕರೆಗೆ ಕಿ ಯೇ ಹಮಾರೆ ಹಿ ಪೂರ್ವಜ ಇಷ್ಟ ಫಿರ್ ಸೆ ಹಮ್ ಮಿಲ್ ಗಯೇ, ಇವರು ನಮ್ಮ ಪೂರ್ವಜರು, ನಮ್ಮ ಇಷ್ಟ ದೇವತೆಗಳು, ಮತ್ತೆ ಪುನಃ ನಮಗೆ ಸಿಕ್ಬಿಟ್ರೆ ಇವರು. ನಮ್ಮನ್ನ ಭೇಟಿ ಆಗುವಾಗ ಅವ್ರಿಗೆ ಈ ರೀತಿ ಫೀಲ್ ಆಗ್ಬೇಕು, ಇವರು ನಮ್ಮ ಪೂರ್ವಜರು, ನಮ್ಮ ಇಷ್ಟ ದೇವತೆಗಳು, ಮತ್ತೆ ಪುನಃ ನಮಗೆ ಸಿಕ್ಬಿಟ್ರು. फिर पूज्य भी देखो कितनी बड़ी पूजा है. कोई भी धर्मात्मा महात्मा की ऐसी आप देवी देवताओं के समान विधि पूर्वक पूजा नहीं होती.
ಬಾಬಾ ಹೇಳ್ತಿದ್ದಾರೆ, ನಮ್ಮ ಪೂಜ್ಯ ಸ್ವರೂಪವನ್ನ ನೋಡಿ, ಎಷ್ಟು ಪೂಜೆ. ಯಾವ ಧರ್ಮಾತ್ಮರಿಗೂ ಈ ರೀತಿ ಪೂಜೆ ಇಲ್ಲ, ಯಾವ ಮಹಾತ್ಮರಿಗೂ ಈ ರೀತಿ ವಿಧಿಪೂರ್ವಕವಾಗಿ ದೇವತೆಗಳ ಸಮಾನ ಯಾರಿಗೂ ಈ ರೀತಿ ಪೂಜೆ ಇಲ್ಲ. पूज्य बनते ही लेकिन तुम्हारे जैसी विधि पूर्वक पूजा नहीं होती. ಬಾಬಾ ಅಂತಿದ್ದಾರೆ, ಬೇರೆಯವ್ರನ್ನ ಪೂಜ್ಯರು ಪೂಜ್ಯರು ಅಂತ ಅಂತೀವಲ್ವ ನಾವು. ಒಂದ್ ಮಠಾಧೀಶರಿಗೂ ಸಹಿತ ಏನಂತೀವಿ? ಪೂಜ್ಯರು ಅಂತ ಅಂತೀವಿ. ಆದರೆ ದೇವಿ ದೇವತೆಗಳಂತೆ ವಿಧಿಪೂರ್ವಕವಾದ ಪೂಜೆ ಯಾರಿಗೂ ಇಲ್ಲ. ಯಾರಿಗೆ ನಾವು ಪೂಜ್ಯರಂತ ಸಂಬೋಧನೆ ಮಾಡ್ತೀವೋ ಅವರಿಗೂ ಪೂಜೆ ಇಲ್ಲ, ಮಹಾತ್ಮರಿಗೂ ಇಲ್ಲ, ಧರ್ಮಾತ್ಮರಿಗೂ ಇಲ್ಲ, ಯಾವ ಲೀಡರ್ಸಿಗೂ ಇಲ್ಲ. ಈ ಟೈಪ್ ವಿಧಿಪೂರ್ವಕ ಪೂಜೆ ಇರೋದು ಕೇವಲ ದೇವಿ ದೇವತೆಗಳಿಗೆ ಮಾತ್ರ. ಮತ್ತೇನ್ ಮಾಡ್ತಾರೆ? ಪೂಜೆ ಜೊತೆಗೆ ಪೂಜೆ ಮಾಡ್ತಾರೆ, ಮತ್ತೇನ್ ಮಾಡ್ತಾರೆ? ಗಾಯನ ಮಾಡ್ತಾರೆ. ಗಾಯನ ನೋಡಿ, ವಿಧಿಪೂರ್ವಕ ಕೀರ್ತನ್ ಕರ್ತೆ ಹಿ, ಹಾಡ ಹಾಡ್ತಾರೆ. ತಾಳ ಹಿಡ್ಕೊಂಡು ಏನ್ ಮಾಡ್ತಾರೆ? ಕೀರ್ತನೆ ಮಾಡಿ ಮಾಡಿ ಎಂತ ತಲ್ಲೀನಾಗ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ಆರತಿ ಕರ್ತೆ ಹಿ ಬಾಬಾ ಅಂತಾರೆ. ಪೂಜೆಯಲ್ಲಿ ಸಹಿತ ಮುಖ್ಯವಾಗಿ ಗಾಯನ, ವಿಧಿಪೂರ್ವಕವಾದ ಕೀರ್ತನೆ ಮತ್ತೆ ಆರತಿ ಮಾಡ್ತಾರೆ. ಐಸೆ ಪೂಜ್ಯ ಆಪ್ ಪೂರ್ವಜಿ ಬಂತೆ ಹೋನ. ಆ ರೀತಿ ಪೂಜ್ಯರಾಗೋರು ಯಾರು? ನಾವು ಪೂರ್ವಜರೇ, ನಾವು पूज्यरागिर्तीवी. तो अपने को ऐसे समझते हो? ऐसा नशा है नशा जो समझते ही हम पूर्वज आत्मा ही, ये नशा रहता है, ये स्मृति रहती है, वह हाथ उठा. ನಾವು ಪೂರ್ವಜಾತ್ಮಗಳು, ನನಗೆ ಈ ನಶೆ ಇದೆ, ಈ ಸ್ಮೃತಿ ಸದಾಕಾಲಕ್ಕೆ ಇರ್ತದೆ ಅನ್ನೋರು ಕೈ ಎತ್ತಿ. ಒಳ್ಳೇದು. रहती है? अच्छा अच्छा रहती है, वो तो हाथ उठाया. ಹೌದು, ಪೂರ್ವಜಾತ್ಮ ಅಂತ ನಿಮ್ಗೆ ನೆನಪೇ ಇರ್ತದೆ, ಸ್ಮೃತಿ ಇರ್ತದೆ. ಅದಕ್ಕೆ ನೀವೇನ್ ಮಾಡಿದಿರಿ? ಕೈ ಎತ್ತಿದಿರಿ. बहुत अच्छा. अभी दूसरा क्वेश्चन कौन सा होता है? दूसरा क्वेश्चन कौन सा होता है? सदा रहता है, सदा रहता है. मैं पूर्वजात्मा हूँ, सदा रहता है. मैं पूज्यात्मा हूँ, सदा रहता है. ಒಂದು ವೇಳೆ ಸದಾ ನೆನಪಿದ್ರೆ ಹೆಂಗಿರ್ಬೇಕು? ನಾವ ಹೆಂಗಿರ್ಬೇಕು? ನಮ್ಮಿಂದ ಸಕಾಶ ಹೋಗ್ತಾ ಇರ್ಬೇಕು, ಸರ್ವರಿಗೆ ನಮ್ಮಿಂದ ಪಾಲನೆ ಸಿಗ್ತಾ ಇರ್ಬೇಕು. ಹೇಗೆ ಗಲಭೆ ಇದ್ದಾಗ ಪೊಲೀಸರು, ಆಮೇಲೆ ಅವ್ರು ಯಾರು ಮಿಲಿಟರಿ ಅವರೆಲ್ಲ ಹೆಂಗ್ ಅಲರ್ಟ್ ಆಗ್ತಾರೆ? ಎಷ್ಟು ಜಗತ್ತಿನಲ್ಲಿ ದುಃಖ ತುಂಬಿದೆ, ಶಾಂತಿ ತುಂಬಿದೆ, ಎಷ್ಟು ನಾನು ಅಲರ್ಟ್ ಆಗಿರ್ಬೇಕು. ಇಡೀ ವಿಶ್ವದ ಆತ್ಮಗಳಿಗೆ ಸಕಾಶ ಕೊಡ್ಲಿಕ್ಕೆ ನಾನು ನಿಮಿತ್ತ ಆಗಿದ್ದೀನಿ ಅನ್ನೋದೆಷ್ಟು ಸ್ಮೃತಿ ಇರ್ಬೇಕು. ನಮ್ಮ ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಸ್ಮೃತಿಯಲ್ಲಿ ಎಷ್ಟಿರ್ಬೇಕು. ಮತ್ತೆ ಯಾರನ್ನು ಭೇಟಿಯಾದಾಗ ಅವ್ರಿಗೆ ಏನ್ ಅನ್ಸ್ಬೇಕು? ನಮ್ಮನ್ ಕಂಡಾಗ ಅಪನಪನ್ ಫೀಲ್ ಆಗ್ಬೇಕು, ಇವರು ನಮ್ಮವರಿದ್ದಾರೆ. ಬಾಬಾ ಅಂತಿದ್ದಾರೆ, ಇವೆಲ್ಲನೂ ನಮಗೆ ಸದಾ ಕಾಲಕ್ಕೂ ಆ ಸ್ಥಿತಿ ಇದೆನಾ? ಸದಾ ಕಾಲಕ್ಕೂ ಆ ಜವಾಬ್ದಾರಿಯ ಅನುಭೂತಿ ಆಗ್ತಾ ಇದೆಯಾ? ಮೊದಲನೇದೇನು? ನಾನು ಪೂರ್ವಜಾತ್ಮ ಅನ್ನೋರು ಕೈ ಎತ್ತಿ. ಓಕೆ, ಕೈ ಎತ್ತಿದೆವು. ಈಗೇನಂತಾರೆ ಬಾಬಾ? ಆ ಸ್ಥಿತಿ, ಸ್ಮೃತಿ, ದೃಷ್ಟಿ, ವೃತ್ತಿ ಸದಾ ಇರ್ತದ. बाप दादा सभी बच्चों को हर प्राप्ति में अविनाशी देखने चाहते हैं. बाबा ಪ್ರತಿಯೊಂದು ಮಕ್ಕಳನ್ನ ಪ್ರತಿ ಪ್ರಾಪ್ತಿ ಅವಿನಾಶಿಯಾಗಿರುವುದನ್ನ ನೋಡ್ಲಿಕ್ಕೆ ಬಯಸ್ತಾರೆ. ನಾನು ಪೂರ್ವಜಾತ್ಮ, ಅವಿನಾಶಿಯಾಗಿರ್ಬೇಕ ಸ್ಥಿತಿ. कभी कभी नहीं. क्यों? जवाब बहुत चतुराई से देते ही. क्या कहते हैं? ಜವಾಬ್ ಕೊಡ್ತೀರಲ್ವಾ, ಬಹಳ ಚತುರತೆಯಿಂದ ಜವಾಬ್ ಕೊಡ್ತೀರಲ್ವಾ. रहते तो है, अच्छा रहते हैं, फिर धीरे से कहते हैं थोड़ा कभी कभी हो जाता है. ಬಾಬಾ ಸ್ವಲ್ಪ ಮೆಲ್ಲಗೆ ಏನು ಹೇಳ್ತೀರಿ ಬಾಬನಿಗೆ? ಇಲ್ಲ ಬಾಬಾ, ಕೆಲವೊಮ್ಮೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ.
देखो बाप भी अविनाशी, आप आत्मा ये भी अविनाशी, ಪ್ರಾಪ್ತಿನೂ ಅವಿನಾಶಿ ಇರ್ಬೇಕಲ್ಲ. ನಾನು ಪೂರ್ವಜಾತ್ಮ, ನಾನು ಪೂಜ್ಯಾತ್ಮ, ಅವಿನಾಶಿ ತಂದೆಯ ಮೂಲಕ ನಮ್ಗೆ ದೊರೆತಿರುವ ಜ್ಞಾನನು ಅವಿನಾಶಿ. बाप भी अविनाशी, आप आत्माएं भी अविनाशी, प्राप्तियां भी अविनाशी, ज्ञान ज्ञान अविनाशी द्वारा अविनाशी ज्ञान है. ಅವಿನಾಶಿ ತಂದೆಯ ಮೂಲಕ ದೊರೆತಿರುವ ಜ್ಞಾನನು ಅವಿನಾಶಿ, ಪ್ರಾಪ್ತಿನೂ ಅವಿನಾಶಿ, ಆತ್ಮಗಳು ಅವಿನಾಶಿ, ಬಾಬನು ಅವಿನಾಶಿ. ಬಾಬಾ ಹೇಳ್ತಿದ್ದಾರೆ, ಈಗ ನಾನು ಪೂರ್ವಜಾತ್ಮ, ನಾನು ಪೂಜ್ಯಾತ್ಮ, ಸದಾ ಇರ್ತದ ಇದು ಸ್ಮೃತಿ, ಅದು ಅವಿನಾಶಿಯಾಗಿರ್ಬೇಕಲ್ಲ. ಅದು ಬಾಬಂದ ಪ್ರಶ್ನೆ. धारणा भी क्या होनी चाहिए? अविनाशी होनी चाहिए. या कभी कभी ನಾನು ಪೂರ್ವಜಾತ್ಮ, ನಾನು ಪೂಜ್ಯಾತ್ಮ, ಈ ಧಾರಣೆನೂ ಅವಿನಾಶಿಯಾಗಿರ್ಬೇಕು. ಅಥವಾ ಕೆಲವೊಮ್ಮೆ ಅಂದ್ರೆ ನಡೀತದ? ನಿಮ್ ಚತುರತೆ ನಡೀತದ? ಎಲ್ಲನೂ ಅವಿನಾಶಿ. ಯಾವ್ದ್ಯಾವ್ದು ಅವಿನಾಶಿ ಹೇಳಿ? ಬಾಬಾ ಅವಿನಾಶಿ, ಆತ್ಮಗಳ ಅವಿನಾಶಿ, ಪ್ರಾಪ್ತಿ ಅವಿನಾಶಿ, ಅವಿನಾಶಿ ತಂದೆಯ ಮೂಲಕ ದೊರೆತಿರುವ ಜ್ಞಾನ ಅವಿನಾಶಿ. ಈಗ ಧಾರಣೆನೂ ಏನಾಗ್ಬೇಕು? ಅವಿನಾಶಿ ಆಗ್ಬೇಕು. ನಾನು ಪೂರ್ವಜಾತ್ಮ ಅನ್ನೋದನ್ನ ಧರಿಸಿರಿ, ಧಾರಣೆನೂ ಅವಿನಾಶಿಯಾಗಿರ್ಬೇಕಂತ बाप दादा सभी बच्चों को हर प्राप्ति में अविनाशी देखने चाहते हैं. बाप दादा अभी सभी बच्चों को समय के सर्कमस्टेंस अनुसार बेहद की सेवा में सदा बिजी देखने चाहते हैं. ಬಾಪ್ತಾದ ವರ್ತಮಾನ ಸಮಯದ ಒಂದು ಪರಿಸ್ಥಿತಿ ಅನುಸಾರವಾಗಿ ಎಲ್ಲ ಮಕ್ಕಳು ಸೇವೆಯಲ್ಲಿ ಬ್ಯುಸಿ ಇರೋದನ್ನ ನೋಡ್ತಾ ಇದ್ದಾರೆ. ಎಲ್ಲರೂ ಸೇವೆಯಲ್ಲಿ ಹೆಂಗೆ बिजी, क्योंकि सेवा में बिजी रहने के कारण अनेक प्रकार के हलचल से बच जाते. ಸೇವೆಯಲ್ಲಿ ಬಿಜಿ 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 ಇದರಿಂದ ಏನಾಗ್ತದೆ? ಅನೇಕ ಪ್ರಕಾರದ ಹಲ್ಚಲ್ನಿಂದ ಬಚಾವಾಗ್ತೀವಿ, ಅನೇಕ ಪ್ರಕಾರದ ಹಲ್ಚಲ್ನಿಂದ ಬಚಾವಾಗ್ತೀವಿ. लेकिन जब भी सेवा करते हो, प्लान बनाते हो और प्लान अनुसार प्रैक्टिकल में भी आते हो, सफलता भी प्राप्त करते हो. ಬಾಬಾ ಹೇಳ್ತಿದ್ದಾರೆ, ಲೇಕಿನ್ ಬಾಪ್ದಾದ ಚಾತೆ ಹಿ ಅಂದ್ರೆ ಬಾಬಾ ಅಂತಾರೆ, ನೀವು ಸೇವೆ ಮಾಡ್ತಿದ್ದೀರಿ, ಯೋಜನೆಯನ್ನು ಚಲೋ ಮಾಡ್ತಿದ್ದೀರಿ, ಪ್ಲಾನ್ ಅನುಸಾರವಾಗಿ ಪ್ರಾಕ್ಟಿಕಲ್ ತರ್ತಿದ್ದೀರಿ, ಸಫಲತೆಯನ್ನು ಪ್ರಾಪ್ತಿ ಆಗ್ತಾ ಇದೆ. ಆದರೆ ಏನಾದರೆ ಬಿಜಿ ಇದ್ದೀವಿ, ಸೇವೆಯಲ್ಲಿ ಪ್ಲಾನ್ ಮಾಡ್ತೀವಿ, ಪ್ರಾಕ್ಟಿಕಲ್ ತರ್ತೀವಿ, ಸಫಲತೆನೂ ಪ್ರಾಪ್ತಿ ಆಗ್ತಾ ಇದೆ. ಆದರೆ ಏನಾದರೆ बाप दादा चाहते हैं एक समय पर तीनों सेवा इकट्ठी हो. ಒಂದು ಸೇವೆ ಮಾಡುವಾಗ ಮೂರು ಒಟ್ಟೊಟ್ಟಿಗಿರ್ಬೇಕು. ಗೊತ್ತಾಯ್ತಲ್ಲ ಯಾವ್ದು ಮೂರು? ಒಂದು ಸೇವೆ ಮಾಡುವಾಗ ಮೂರು ಒಟ್ಟೊಟ್ಟಿಗಿರ್ಬೇಕು. ಯಾವ್ದು ಮೂರು? सिर्फ वाचा नहीं, ಹೇಳಿ ನೆಕ್ಸ್ಟ್. सिर्फ वाचा नहीं, मनसा भी हो, वाचा भी हो, कर्मणा ಅಂದ್ರೆ ಸಂಬಂಧ ಸಂಪರ್ಕ में आते हुए भी सेवा हो. ಮನಸ, ವಾಚ ಮತ್ತೆ ಸಂಬಂಧ ಸಂಪರ್ಕದಲ್ಲಿ, ಕರ್ಮಣದಲ್ಲಿ ಸಹಿತ ಸೇವೆ ನಡೀತಾ ಇರಬೇಕು. ಸೇವಾ ಕಾ ಭಾವ್, ಸೇವಾ ಕಿ ಭಾವನಾ ಹೋ. ಸೇವೆಯ ಭಾವನೆ ಇರಬೇಕು, ಸೇವಾ ಭಾವದಿಂದ ಮಾಡಬೇಕು. ಮನಸ, ವಾಚ, ಕರ್ಮಣ ಮೂರು ಒಟ್ಟೊಟ್ಟಿಗೆ ಇರಬೇಕು. इस समय वाचा के सेवा की परसेंटेज ज्यादा है. ಮಾತಿನಿಂದ ಜ್ಞಾನ ಕೊಡುವಂತ ಸೇವೆಯ ಪರ್ಸೆಂಟೇಜ್ ಬಹಳ ಇದೆ. ಮನಸಾ है लेकिन वाचा की परसेंटेज ज्यादा है. ಮನಸಾ ಸೇವೆನೂ ಇದೆ, ಆದರೆ ವಾಚದ ಜೊತೆಗೆ ಕಂಪೇರ್ ಮಾಡಿದರೆ ವಾಚಾ ಸೇವೆನೇ ಜಾಸ್ತಿ ಇದೆ. ಆದ್ರಿಂದ ಬಾಬಾ ಹೇಳುವಂತದ್ದು ಮಾತೇನು? ಏಕಿ ಸಮಯ तीनों सेवा साथ साथ होने से सेवा में सफलता और ज्यादा होगी.
ಆದ್ರಿಂದ ಒಂದೇ ಸಮಯದಲ್ಲಿ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಸೇವೆ ಒಂದೇ ಸಮಯದಲ್ಲಿ ಒಟ್ಟೊಟ್ಟಿಗೆ ಇದ್ರೆ ಸೇವೆಯಲ್ಲಿ ಸಫಲತೆ ಮತ್ತಷ್ಟು ಜಾಸ್ತಿ ಲಭಿಸ್ತದೆ. बाप दादा ने समाचार सुना है. इस ग्रुप में भी भिन्न भिन्न वर्ग वाले आए हैं. ನಿಮ್ಮ ಎಲ್ಲ ಸೇವಾ ಸಮಾಚಾರ ನಾನು ಕೇಳ್ತಾ ಇದ್ದೀನಿ. ಈ ಗ್ರೂಪಿನಲ್ಲಿಯೂ ಭಿನ್ನ ಭಿನ್ನ ಎಲ್ಲರೂ ಬಂದಿದ್ದೀರಿ, ವರ್ಗದವರು, ಭಿನ್ನ ಭಿನ್ನ ವಿಂಗಿನವರು. ಅವರು ಸೇವಾಕ್ಕೆ ಪ್ಲಾನ್ ಅಚ್ಚೆ ಬನಾ ರಹೆ ಹೈ. ಸೇವೆಯ ಯೋಜನೆಯನ್ನು ಸಹಿತ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಅಚ್ಚಾ ಕರ್ ರಹೆ ಹೈ. ಲೇಕಿನ್ ತೀನೋ ಸೇವಾ ಇಕ್ಕಟ್ಟಿ ಹೋನೆ ಸೆ, ಹೇಳಿ, ಮನಸ ವಾಚ ಕರ್ಮಣ ಸೇವೆ ಮಾಡಬೇಕು, ವಾಚದಿಂದ ಮಾಡಬೇಕು, ಮನಪೂರ್ವಕವಾಗಿ ಮಾಡಬೇಕು, ಮತ್ತೆ ಕರ್ಮಣದಲ್ಲಿ ಸಹಿತ ಇಷ್ಟು ಇಂಟ್ರೆಸ್ಟ್ ನಿಂದ ಮಾಡಬೇಕು. ಮನಸ ವಾಚ ಕರ್ಮಣ ಮೂರು ಸೇವಾ 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 ಅನ್ನುವಂತ ಭಾವನೆಯಿಂದ ಮಾಡಬೇಕು. ಆವಾಗ ಮೂರು ಒಟ್ಟಾದಾಗ ಏನಾಗ್ತಂತಂದ್ರು ಬಾಬಾ, ಸಫಲತಾ ಅವ್ರು ಜಾದಾ ಹೋಗಿ ಅಂದ್ರು. ಈಗಂತರ ಬಾಬಾ ಮೂರು ಒಟ್ಟಾಗುವುದರಿಂದ ಸೇವಾ ಕಿ ಸ್ಪೀಡ್, ಸೇವಾ ಕಿ ವೃದ್ಧಿ ಪ್ರಾಪ್ತ ಹೋಗಿ. ಏನಾಗ್ತದೆ, ಸೇವೆಯ ಸ್ಪೀಡ್ ಜಾಸ್ತಿ ಆಗ್ತದೆ, ಸೇವೆ ವೃದ್ಧಿ ಆಗ್ತದೆ, ಸಫಲತೆ ಮತ್ತಷ್ಟು ಜಾಸ್ತಿ ಸಿಗ್ತದೆ. सभी चारों ओर से बच्चे पहुंच गए ही. ये देख बाप दादा को भी खुशी होती है. नए नए बच्चे उमंग उत्साह से पहुंच जाते. ಎಲ್ಲರೂ ಎಷ್ಟು ಉತ್ಸಾಹದಿಂದ ಬಂದಿದ್ದೀರಿ, ಹೊಸ ಹೊಸ ಮಕ್ಕಳು ಎಲ್ಲರೂ ಉತ್ಸಾಹದಿಂದ ಬಂದಿದ್ದೀರಿ. ಬಾಪ್ दादाನಿಗೆ ನೋಡಿ ಬಹಳ ಖುಷಿಯಾಗಿದೆ. अभी बाप दादा सभी बच्चों को सदा निर्विघ्न स्वरूप में देखने चाहते हैं. क्यों? ಅದನ್ನೇ ತನ್ನ ಇಚ್ಛೆಯನ್ನ ಹೊರ ಹಾಕ್ತಾರೆ ಬಾಬಾ. ನಾನು ನೀವೆಲ್ಲರೂ ನಿರ್ವಿಘ್ನ ಆಗಿರ್ಬೇಕು ಅಂತ ನಾನು ನೋಡ್ಲಿಕ್ಕೆ ಬಯಸ್ತೀನಿ. ಮೊದ್ಲೇನಂದ್ರು ಬಾಬಾ, ನನ್ ಮಕ್ಕಳು ಹೆಂಗಿರ್ಬೇಕು, ಪ್ರತಿಯೊಂದು ಪ್ರಾಪ್ತಿ ಮಕ್ಕಳ ಹತ್ರ ಅವಿನಾಶಿಯಾಗಿರ್ಬೇಕಂತ ನೋಡ್ಲಿಕ್ಕೆ ಬಯಸ್ತೀನಿ. ಅವಿನಾಶಿಯಾಗಿರ್ಬೇಕು. ಯಾವ್ದಕ್ಕಂದ್ರು ಬಾಬಾ, ಎಲ್ಲನೂ ಅವಿನಾಶಿ, ಜ್ಞಾನ ಅವಿನಾಶಿ, ಬಾಬಾ ಅವಿನಾಶಿ, ಆತ್ಮ ಅವಿನಾಶಿ, ಪ್ರಾಪ್ತ ಎಲ್ಲ ಅವಿನಾಶಿ. ಧಾರಣೆನೇ ಹೆಂಗಿರ್ಬೇಕು, ಅವಿನಾಶಿಯಾಗಿರ್ಬೇಕು. ಯಾವ್ದಕ್ಕಂದ್ರು ಬಾಬಾ, ಧಾರಣೆನೂ ಅವಿನಾಶಿಯಾಗಿರ್ಬೇಕು. ನಮ್ಗೆ ಎಷ್ಟು ನಾನು ಪೂರ್ವಜಾತ್ಮ, ನಾನು ಪೂಜ್ಯಾತ್ಮ ಅನ್ನುವಂತ ಧಾರಣೆ ಅವಿನಾಶಿಯಾಗಿರ್ಬೇಕು, ಅಲರ್ಟ್ ಇರ್ಬೇಕು ಅನ್ನೋದನ್ನ ನಾನು ನೋಡ್ಲಿಕ್ಕೆ ಬಯಸ್ತೀನಿ. ಈಗ ಬಾಬಾ ಅಂತಿದ್ದಾರೆ, ಮಕ್ಕಳು ನಿರ್ವಿಘ್ನ ಸ್ವರೂಪದಲ್ಲಿರ್ಬೇಕು ಅಂತ ನಾನು ನೋಡ್ಲಿಕ್ಕೆ ಬಯಸ್ತೀನಿ. ಕ್ಯೋ? ಯಾಕೆ ಹೇಳಿ? जब आप निमित्त बने हुए निर्विघ्न स्थिति में स्थित रहो, तब विश्व के आत्माओं को सर्व समस्याओं से निर्विघ्न बना सको. ಮೊದಲೇ ಹೇಳಿದ್ದಾರೆ ಬಾಬಾ, ನೀವು ಪೂಜ್ಯಾತ್ಮರು, ಪೂರ್ವಜಾತ್ಮರು, ವಿಶ್ವಕ್ಕೆ ಆಧಾರ ಮೂರ್ತಿಗಳು ಅಲ್ವಾ, ಎಲ್ಲರಿಗೂ ಸಕಾಶ ಕೊಡುವಂತವ್ರು ನಾವೇ. ನಮ್ಮದು ನಿರ್ವಿಘ್ನ ಸ್ಥಿತಿ ಇತ್ತು ಅಂತಂದ್ರೆ ವಿಶ್ವದ ಎಲ್ಲ ಆತ್ಮಗಳಿಗೆ ಸರ್ವ ಸಮಸ್ಯೆಗಳಲ್ಲಿ ಅವರನ್ನ ನಿರ್ವಿಘ್ನರನ್ನಾಗಿ ಮಾಡಬಹುದು. ಬಾಬಾ ತಿಳಿಸ್ತಿದ್ದಾರೆ, ಆಪ ನಿಮಿತ್ತ ಬನೆ ಹುಯೇ ಹೋ. ವಿಶ್ವ ಕಲ್ಯಾಣಕ್ಕೆ ನಾವು ನಿಮಿತ್ತರಾದವರು ನಿರ್ವಿಘ್ನ ಸ್ಥಿತಿಯಲ್ಲಿ ಸ್ಥಿತ ಆದರೆ ವಿಶ್ವದ ಆತ್ಮಗಳಿಗೂ ಸಹಿತ ಸರ್ವ ಸಮಸ್ಯೆಗಳಿಂದ ಅವರನ್ನ ನಿರ್ವಿಘ್ನ ಬನಾ ಸಕೋ. इसके लिए विशेष दो बातों पर अंडरलाइन करो. ನಾನು ನಿರ್ವಿಘ್ನ ಸ್ಥಿತಿಯಲ್ಲಿ ಇರಬೇಕು. ಇಡೀ ವಿಶ್ವದ ಸೇವೆ ಮಾಡಲಿಕ್ಕೆ ನಿಮಿತ್ತ ಆಗಿರುವಂತ ನನ್ನ ಆತ್ಮ ಅನ್ಯ ಆತ್ಮಗಳನ್ನು ಸಹಿತ ಸಮಸ್ಯೆಗಳಿಂದ ಅವರನ್ನ ನಿರ್ವಿಘ್ನ ಮಾಡಬೇಕು. ಬಾಬಾ ಅಂತಾರೆ, ಇದಕ್ಕೆ ಕೆಲವು ಮಾತಿನ ಬಗ್ಗೆ ಅಂಡರ್ಲೈನ್ ಹಾಕೊಳ್ಳಿ. ಕರ್ತೆ ಬಿ ಹೋ ಲೇಕಿನ್ ಅಂಡರ್ಲೈನ್ ಕರೋ ದೋ ಬಾತೋಂ ಪರ್. ನೀವು ಮಾಡ್ತಾ ಇದ್ದೀರಿ, ಆದ್ರೆ ಸ್ವಲ್ಪ ಒತ್ತು ಕೊಡಿ, ಗಮನ ಕೊಡಿ, अंडरलाइन हाकरे. एक तो हर एक आत्मा को अपने आत्मिक दृष्टि से देखो. ಮೊದಲನೇದೇನು, ಅವ್ರು ಯಾವ ಧರ್ಮದವರೇ ಇರ್ಲಿ, ಯಾವ ಜಾತಿಯವರೇ ಇರ್ಲಿ,
ಬಡವರಿರ್ಲಿ, ಸಿರಿವಂತರಿರ್ಲಿ, ಯಾವ ದೇಶದವರೇ ಇರ್ಲಿ, ಪ್ರತಿಯೊಂದು ಆತ್ಮಗಳನ್ನ ನಾನು ಪೂರ್ವಜಾತ್ಮನಾಗಿ ಏನ್ ಮಾಡ್ಬೇಕು? ಅವ್ರನ್ನ ಆತ್ಮಿಕ ಸ್ವರೂಪ, ಆತ್ಮಿಕ ದೃಷ್ಟಿಯಿಂದ ನೋಡಿ. ಯಾರು ಎದುರು ಬಂದ್ರು ಕೂಡ್ಲೆ ಅವರನ್ನ ಆತ್ಮಿಕ ದೃಷ್ಟಿಯಿಂದ ನೋಡಿ. ಎರಡನೇದು, आत्मा के ओरिजिनल संस्कार के स्वरूप में देखो. ಅವರ ಒರಿಜಿನಲ್ ಸಂಸ್ಕಾರ ರೂಪವನ್ನ ನೋಡಿ. ಮೊದಲು ಅವರು ನಾವು ಒಂದೇ ಮನೆಯಲ್ಲಿ ಇದ್ದವರು, ಹೌದಾ ಅಲ್ಲ? ಆವಾಗ ಎಲ್ಲ ಆತ್ಮಗಳು ಹೆಂಗಿದ್ದೇವೆ ನಾವು? ಎಂತ ಪವಿತ್ರ ಆತ್ಮ, ಎಲ್ಲರೂ ಒರಿಜಿನಲ್ ಆಗಿ ಪವಿತ್ರ, ದಿವ್ಯ, ಶ್ರೇಷ್ಠ ಆತ್ಮರೇ, ಶಾಂತ ಸ್ವರೂಪರೇ, ಪ್ರೇಮ ಸ್ವರೂಪರೇ, ದಯಾ ಸ್ವರೂಪರೇ, ಸುಖ ಸ್ವರೂಪರು, ಪವಿತ್ರ ಸ್ವರೂಪರು, ಸರ್ವಶಕ್ತಿವಂತನ ಮಾಸ್ಟರ್ ಸರ್ವಶಕ್ತಿವಂತರು, ಜ್ಞಾನಿಗಳು, ಆಮೇಲೆ ಆನಂದ ಸ್ವರೂಪ. ಆತ್ಮದ ಒರಿಜಿನಲ್ ಗುಣ, ಪ್ರತಿಯೊಂದು ಆತ್ಮದ ಒರಿಜಿನಲ್ ಸಂಸ್ಕಾರವನ್ನ ನೋಡಿ, ಆ ದೃಷ್ಟಿಯಿಂದ ನೋಡಿ. ಚಾಹೆ ಕೈಸೆ ಬಿ ಸಂಸ್ಕಾರ ವಾಲಿ ಆತ್ಮ ಹೇ, ಅವರು ನೋಡಿದ್ರೆ ಏನೇನೋ ಸಂಸ್ಕಾರದಿಂದ ನಮ್ಮ ಹತ್ರ ಬಂದಾರ, ಅವರ ಒರಿಜಿನಲ್ ಸಂಸ್ಕಾರ ಅವರಿಗೆ ಗೊತ್ತೇ ಇಲ್ಲ. ನಾವು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡಿದೆವು. ಸತ್ಯ ತ್ರೇತಾಯುಗ ತನಕ ಒರಿಜಿನಲ್ ಸಂಸ್ಕಾರದಲ್ಲೇ ಇದ್ದೆವು. ದ್ವಾಪರ ಯುಗ ಬಂದಾಗ ಏನಾಯ್ತು? ಆತ್ಮಕ್ಕೆ ದೇಹಾಭಿಮಾನದ ಸಂಸ್ಕಾರ ತುಂಬಿತು, ಎಕ್ವೈರ್ ಕ್ವಾಲಿಟಿ. ದೇಹಾಭಿಮಾನದಿಂದ ಆಕ್ರಮಿಸಲ್ಪಟ್ಟ ಸಂಸ್ಕಾರ, ಅದೇ ಈಗ ಎಲ್ಲರದು ಹೈಲೈಟ್ ಆಗ್ತಾ ಇರೋದು. ಆ ಸಂಸ್ಕಾರನೇ ಕೆಲಸ ಮಾಡ್ತಾ ಇದೆ. ಅಷ್ಟೊತ್ತಿಗೆ ಅವರ ಸಂಸ್ಕಾರ ಹೆಂಗ್ ಬೇಕಾರೆ ಇರ್ಲಿ, कैसे भी संस्कार वाले आत्मा है, लेकिन आपकी हर आत्मा के प्रति ಈಗ ನನ್ಗೆ ಗೊತ್ತಾಗಿದೆ, ನಂದು ಒರಿಜಿನಲ್ ಸಂಸ್ಕಾರ ಗೊತ್ತಾಗಿದೆ. ನನ್ನ ಬಳಿ ಬಂದರು ಒಬ್ಬರು, ಅವ್ರನ್ನ ಆತ್ಮಿಕ ದೃಷ್ಟಿಯಲ್ಲಿ ನೋಡ್ಬೇಕು. ಆಮೇಲೆ ಅವ್ರದ್ದು ಸಂಸ್ಕಾರ ಹೆಂಗ್ ಬೇಕಾರೆ ಇರ್ಲಿ, ನಾನು ಮಾತ್ರ ಹರ ಆತ್ಮಕ್ಕೂ आत्मा के प्रति शुभ भावना, शुभ कामना, परिवर्तन की श्रेष्ठ भावना, उनके संस्कार को थोड़े समय के लिए परिवर्तन कर सकती है. ಮೊದಲವರು ಬಂದ ಕೂಡಲೇ ಆತ್ಮಿಕ ದೃಷ್ಟಿಯಿಂದ ನೋಡ್ಬೇಕು. ಆಮೇಲೆ ಅವರ ಒರಿಜಿನಲ್ ಸಂಸ್ಕಾರ ಸ್ವರೂಪವನ್ನ ನೋಡ್ಬೇಕು. ಮತ್ತೆ ನಾನು ಶುಭ ಭಾವನೆ, ಶುಭ ಕಾಮನೆ, ಪರಿವರ್ತನೆಯ ಶ್ರೇಷ್ಠ ಭಾವನೆ, ಈ ಸಂಸ್ಕಾರದಿಂದ ನಾನು ನೋಡಿದರೆ ಸ್ವಲ್ಪ ಸಮಯದಲ್ಲೇ ಅವ್ರು ಏನಾಗ್ತಾರೆ? ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇದೆ. ಈಗ ನಾನು ನಿರ್ವಿಘ್ನ ಇರ್ಬೇಕು, ಅವರನ್ನು ಏನ್ ಮಾಡ್ಬೇಕು? ಈಗ ನಿರ್ವಿಘ್ನ ಮಾಡ್ಬೇಕು. ವಿಘ್ನ ಬರುದೇ ಯಾವುದರಿಂದ? ಸಂಸ್ಕಾರದಿಂದ. ದೇಹಾಭಿಮಾನದ ಸಂಸ್ಕಾರನೇ ಎಲ್ಲದಕ್ಕೂ ತಡೆ. ವಿಘ್ನ, ಕಷ್ಟ, ತೊಂದರೆ, ದುಃಖ, ಬೇಜಾರು, ಟೆನ್ಷನ್ ಎಲ್ಲನೂ ಯಾವುದು? ದೇಹಾಭಿಮಾನದ ಸಂಸ್ಕಾರ, ಎಕ್ವೈರ್ ಕ್ವಾಲಿಟಿ, ಆಕ್ರಮಿಸಲ್ಪಟ್ಟದ್ದು. ಒರಿಜಿನಲ್ ಮೂಲತಃ ಎಲ್ಲರೂ ಪವಿತ್ರ ಆತ್ಮರೇ, ಎಲ್ಲ ಒಟ್ಟಿಗಿದ್ದವರೇ ನಾವು. ಅವರಿಗೆ ಗೊತ್ತಿಲ್ಲ ನಂದು ಮೂಲ ಸಂಸ್ಕಾರ ಇಮರ್ಜ್ ಆಗಿದೆ. ಈಗ ನಾನು ಹೇಗಿರ್ಬೇಕು? ಆತ್ಮ ಅಂತಲೂ ಗೊತ್ತಾಗಿದೆ, ನನ್ನ ಮೂಲ ಸಂಸ್ಕಾರನೇ ಇಮರ್ಜ್ ಇದೆ. ಅದರಿಂದ ಅವ್ರನ್ನ ಆತ್ಮಿಕ ದೃಷ್ಟಿಯಲ್ಲಿ ನೋಡ್ಬೇಕು. ಅವರ ಸಂಸ್ಕಾರ ಹೆಂಗ್ ಬೇಕಾರೆ ಇರ್ಲಿ, ಅವ್ರ ಸಂಸ್ಕಾರ ಹೇಗಿದ್ರು ನಾನು ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತಾ ಶುಭ ಭಾವನೆ, ಶುಭ ಕಾಮನೆ, ಪರಿವರ್ತನೆಯ ಶ್ರೇಷ್ಠ ಭಾವನೆಯ ದೃಷ್ಟಿಯಿಂದ ನೋಡ್ಬೇಕು. ಆವಾಗ ಅವರು ಏನ್ ಮಾಡ್ತಾರೆ? ಪರಿವರ್ತನೆ ಆಗ್ತಾರೆ. ಆತ್ಮಿಕ ಭಾವ್ ಇಮರ್ಜ್ ಕರೋ. ನೋಡಿ, ನಮ್ದು ಜೀವನ ಪ್ರಯೋಗ ಶಾಲೆಯಲ್ಲಿ ಹೆಂಗಿರ್ಬೇಕು ನಾವು? ಬರೇ ಕೇಳುದು ಬಿಡುದಲ್ಲ, ಪ್ರಯೋಗದಲ್ಲಿ ತರಬೇಕು. ದಿನನಿತ್ಯ ಎಷ್ಟು ಜನರ ಕಾಂಟ್ಯಾಕ್ಟ್ ಅಲ್ಲಿ ಬರ್ತೀವಿ. ಅಯ್ಯೋ ಅವ್ರನ್ನ ಕಂಡ್ರಾಗಂಗಿಲ್ಲ, ಇವ್ರು ಹೆಂಗ್ ಕಿರಿಕಿರಿ ಮಾಡ್ತಾರ, ನಂಗೆ ಅವರಿಂದ ತಲೆ ಬಿಸಿ ಆಯ್ತು. ಇದು ನಾವು ಪೂರ್ವಜಾತ್ಮಗಳೇ ಹಿಂಗ ಅಂದ್ರೆ ಅವ್ರ ಕಥೆ ಏನು? ನಾವೆಷ್ಟು ನಿರ್ವಿಘ್ನ ಸ್ಥಿತಿಯಲ್ಲಿ ಇರ್ಬೇಕು. ಅವರಿಗೆ ನಾವು ಏನ್ ಮಾಡ್ಬೇಕು? ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಏನೇನೋ ಸಂಸ್ಕಾರ ಇದೆ. ನಾವು ಶುಭ ಭಾವನೆ, ಶುಭ ಕಾಮನೆ, ಒಳ್ಳೆಯ ಪರಿವರ್ತನೆಯ ಶ್ರೇಷ್ಠ ದೃಷ್ಟಿಯಿಂದ ನೋಡೋದು. ಆತ್ಮಿಕ ಭಾವವನ್ನ ಇಮರ್ಜ್ ಮಾಡ್ಕೊಳ್ಳಿ.
जैसे शुरू शुरू में देखा तो संगठन में रहते ಪ್ರಾರಂಭದಲ್ಲಿ ನೀವೆಲ್ಲ ನೋಡಿದಿರಲ್ವಾ ಬ್ರಹ್ಮ ಬಾಬಾ ಇದ್ದಾಗ ಎಲ್ಲರೂ ಸಂಘಟನೆಯಲ್ಲಿದ್ದಾಗ ಆತ್ಮಿಕ ದೃಷ್ಟಿ आत्मिक वृत्ति आत्मा आत्मा से मिल रही है, आत्मा आत्मा से बात कर रही है। इस दृष्टि से फाउंडेशन कितना पक्का हो गया। ಎಷ್ಟು ವರ್ಷ ಪಕ್ಕಾ ಮಾಡಿದ್ದಾರೆ ಈ ಫೌಂಡೇಶನ್? 14 ವರ್ಷ. ಇನ್ನೂ ಅವರನ್ನ ಸೇವಾ ಫೀಲ್ಡ್ಗೆನೆ ಕಳಿಸಿಲ್ಲ. ಗೊತ್ತಾಯ್ತಾ? ಸೇವಾ ಫೀಲ್ಡ್ಗೆನೆ ಕಳಿಸಿಲ್ಲ. ಯಾವ ಸೇವಾ ಕೇಂದ್ರನೂ ಓಪನ್ ಇಲ್ಲ. ಅವಾಗ ಪ್ರಾರಂಭದಲ್ಲಿ ಬಂದವರನ್ನ ಎಲ್ಲ ಸಂಘಟನೆಯನ್ನ ಸೇರಿಸಿ ಶುರುಮೆ ಬ್ರಹ್ಮ ಬಾಬಾ ಏನ್ ಮಾಡಿದರು ಅಲ್ವಾ? ಈಗ ಬಂದ ಕೂಡ್ಲೆ ಆ ಕ್ಲಾಸು ಈ ಕ್ಲಾಸು ಹೊಂಟು ಬಿಟ್ಟೆವು. ಪ್ರಾರಂಭದಲ್ಲೆಲ್ಲ ಹಂಗಿರ್ಲಿಲ್ಲ. ಹೆಂಗಿತ್ತಂತಂದ್ರೆ ಆತ್ಮಿಕ ದೃಷ್ಟಿ, ಆತ್ಮಿಕ ವೃತ್ತಿ, आत्मा आत्मा से मिल रही है, आत्मा आत्मा से बात कर रही है। इस दृष्टि से फाउंडेशन कितना पक्का हो गया। ಇದು ನಮ್ಮ ಯೋಗಿ ಜೀವನದ ಫೌಂಡೇಶನ್. ಎಷ್ಟು ಚಂದ ಯಾರು ನಮ್ಮ ಎದುರು ಬಂದ್ರು ಆತ್ಮಿಕ ದೃಷ್ಟಿ ಆತ್ಮ ಅಂತ ಅದೇ ಶ್ರೇಷ್ಠ ಒರಿಜಿನಲ್ ಮೂಲತಃ ಇವರು ಪವಿತ್ರ ದಿವ್ಯ ಶ್ರೇಷ್ಠಾತ್ಮನೇ ಅನ್ನುವ ಅಟಿಟ್ಯೂಡ್ ಅಲ್ಲೇ ನೋಡ್ಬೇಕು ನಾವು. ಆತ್ಮ ಆತ್ಮ ಜೊತೆ ನಾನು ಮೆಲ್ಲ ಮಾಡ್ತಾ ಇದ್ದೀನಿ, ಆತ್ಮ ಆತ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಈ ದೃಷ್ಟಿಯಿಂದ ಫೌಂಡೇಶನ್ ಎಷ್ಟು ಪಕ್ಕ ಮಾಡಿದ್ರು. ಅಭಿಸೆ ಈಗ ಪ್ರಾರಂಭದಲ್ಲಿ ಬಂದವರಿಗೆ 14 ವರ್ಷ. बाबा ಹೇಳ್ತಾರೆ अभी सेवा के विस्तार में, सेवा के विस्तार के संबंध में आत्मिक भाव से चलना, आत्मिक भाव से बोलना, आत्मिक भाव से संपर्क में आना मर्ज हो गया है. ಏನಾಗಿದೆ? ಮರ್ಜ್ ಆಗಿಬಿಟ್ಟಿದೆ, ಗುಪ್ತ ಆಗಿಬಿಟ್ಟಿದೆ. ಬಾಬಾ ಅಂತಾರೆ ಸೇವಾ ವಿಸ್ತಾರ. ಸೇವಾ ವಿಸ್ತಾರದಲ್ಲಿ ಸಂಬಂಧದಲ್ಲಿ ಆತ್ಮಿಕ ಭಾವದಲ್ಲಿ ನಡೆಯುವುದು ಇಲ್ವೇ ಇಲ್ಲ. ಆತ್ಮಿಕ ಭಾವದಲ್ಲಿ ಮಾತನಾಡುವುದೂ ಇಲ್ಲ. ಆತ್ಮಿಕ ಭಾವದಲ್ಲಿ ಸಂಪರ್ಕದಲ್ಲಿ ಬರುವುದು ಹೋಗ್ಬಿಟ್ಟಿದೆ. ಸೇವಾ ವಿಸ್ತಾರದಲ್ಲಿ ಒಂದು ವೇಳೆ ಇವ್ರ ಆತ್ಮ ನಾನು ಆತ್ಮ ಅನ್ನುವಂಗಿತ್ತಂದ್ರೆ ಎಲ್ಲರನ್ನು ಕಂಡಾಗ್ಲೂ ನಮ್ಗೆ ರೆಸ್ಪೆಕ್ಟ್ ಬರ್ತದೆ, ಎಲ್ಲರನ್ನು ಕಂಡಾಗ್ಲೂ ಪ್ರೀತಿ ಬರ್ತದೆ, ಎಲ್ಲರನ್ನು ಕಂಡಾಗ್ಲೂ ಗೌರವ ಬರ್ತದೆ. ಇದು ಸೇವಾ ವಿಸ್ತಾರದಲ್ಲಿ ಎಲ್ಲ ಹೋಗ್ಬಿಟ್ಟಿದೆ. ಆತ್ಮಿಕ ಭಾವದಲ್ಲಿ ನಡೆಯುವುದು, ಮಾತನಾಡೋದು, ಸಂಪರ್ಕದಲ್ಲಿ ಬರೋದು ಹೋಗ್ಬಿಟ್ಟಿದೆ. ಖತಮ್ ನಹೀ ಹುವಾ ಹೈ, ಮರ್ಜ್ ಹೋ ಗಯಾ ಹೈ. ಹೋಗಿಲ್ಲ, ಹೋಗ್ಬಿಟ್ಟಿಲ್ಲ, ಒಳಗಡೆ ಮರ್ಜ್ ಆಗ್ಬಿಟ್ಟಿದೆ. ಅದು ಇಮರ್ಜ್ ಆಗಿರ್ಬೇಕು, ಗುಪ್ತವಾಗಿದೆ. ಗೊತ್ತಿದೆ ನಮಗೂ ಸಹಿತ, ಆದರೆ ಪ್ರಾಕ್ಟಿಕಲ್ ಆಗಿ ಆ ಸಮಯದಲ್ಲಿ ಇಮರ್ಜ್ ಇಲ್ಲ. ಏನಾಗಿದೆ? ಗುಪ್ತವಾಗಿದೆ. आत्मिक स्वमान आत्मा को सहज सफलता दिलाता है. ಆತ್ಮಿಕ ಸ್ವಮಾನದಲ್ಲಿದ್ದರೆ ಸಹಜ ಸಫಲತೆಯನ್ನ ಕೊಡಿಸ್ತದೆ. ಆತ್ಮಿಕ ಸ್ವಮಾನದಲ್ಲಿರಬೇಕು, ಸಹಜ ಸಫಲತೆ ಸಿಗ್ತದೆ. ಕ್ಯೋಂಕಿ ಆಪ್ ಸಭಿ ಕೌನಾಕರಿ ಕಟ್ಟೆ ಹುಯೇ ಹೋ. ಇವತ್ತು ನಾವೆಲ್ಲರೂ ಒಟ್ಟಾಗಿದ್ದೀವಲ್ಲ, ಯಾರು ಎಲ್ಲರೂ ಒಟ್ಟಾಗಿರೋರು? ಯಾರು ಒಟ್ಟಾಗಿವಿ ನಾವೆಲ್ಲ? ಇವತ್ತು ಸ್ಪೆಷಲ್ ಒಟ್ಟಾಗಿರೋರು ಯಾರು? ಕಲ್ಪ ಪಹಲೆ ವಾಲೆ ದೇವಾತ್ಮಯೇ. ಕಲ್ಪದ ಹಿಂದಿನ ದೇವಾತ್ಮರು ಒಟ್ಟಾಗಿದ್ದೀವಿ. ಕಲ್ಪದ ಹಿಂದಿನ ಬ್ರಾಹ್ಮಣಾತ್ಮ ಇಕ್ಕಟ್ಟೆ ಹುಯೇ ಹೋ. ब्राह्मणात्मा के रूप में भी सभी श्रेष्ठात्माएं हो, देवात्माएं हो. ಎಲ್ಲನ್ನ ನೋಡಿ, ಒಮ್ಮೆ ನೋಡಿ, ಒಬ್ರನ್ನೊಬ್ರು ನೋಡಿ, ಎಲ್ಲ ಎದ್ದು ನಿಂತು ನೋಡಿ, ನೋಡಿ ಎಲ್ಲ ಶ್ರೇಷ್ಠಾತ್ಮಗಳು ಎದ್ದು ನಿಂತು ಎಲ್ಲರನ್ನ ನೋಡಿ, ಒಮ್ಮೆ ನೋಡಿ ಎಲ್ಲ. ವಾ
ಯಾರು ಯಾರನ್ನ ನೋಡ್ತಿದ್ದೀರಿ? ಕಲ್ಪದ ಹಿಂದಿನ ದೇವಾತ್ಮರು. ವಾ, ಕಲ್ಪದ ಹಿಂದಿನ ಬ್ರಾಹ್ಮಣಾತ್ಮರು ಎಲ್ಲರೂ ನಾವು ಒಟ್ಟಾಗಿದ್ದೀವಿ. ಎಂತ ಶ್ರೇಷ್ಠಾತ್ಮಗಳು, ದೇವಾತ್ಮಗಳು. ಬಾಬಾ ಅಂತಾರೆ ಶ್ರೇಷ್ಠಾತ್ಮ ಇವನ್ನ, ಶ್ರೇಷ್ಠಾತ್ಮಗಳಲ್ವಾ. ಉಸಿ ಸ್ವರೂಪ ಸೆ ಸಂಬಂಧ ಸಂಪರ್ಕ ಮೇ ಆವು. ಇದೇ ಸ್ವರೂಪದಲ್ಲಿ ಎಲ್ಲರ ಸಂಬಂಧದಲ್ಲಿ ಬನ್ನಿ. ಇದೇ ಸ್ವರೂಪದಲ್ಲಿ ಇವತ್ತು ಯಾರನ್ನ ನೋಡಿದ್ರು, ವಾ ಇವರು ಕಲ್ಪದ ಹಿಂದಿನ ಬ್ರಾಹ್ಮಣಾತ್ಮರು, ಇವರು ಕಲ್ಪದ ಹಿಂದಿನ ದೇವಾತ್ಮರು. ಆತ್ಮಿಕ ಸಮಾನದಲ್ಲೇ ಇರಬೇಕು. ಪ್ರಾಕ್ಟೀಸ್ ಮಾಡೋಣ ಇವತ್ತು. ಯಾರ ಬಗ್ಗೆನೂ ವ್ಯರ್ಥ ಸಂಕಲ್ಪ ಬರಬಾರ್ದು. ಆದ್ರೆ ಖುದ್ದಾಗಿ ಇವತ್ತು ಯಾರು ನಿಮಗೆ ಒದರಾಡ್ತಾರೆ ನೋಡಿಬೇಕಾದ್ರೆ, ಯಾರು ಬೈಯೋರು ಜೋರ್ ಮಾಡೋರು ಸಿಕ್ಕೇ ಸಿಗ್ತಾರೆ. ಆವಾಗ ವಾ ಕಲ್ಪದ ಹಿಂದಿನ ದೇವಾತ್ಮ ಇದ್ದಾರೆ, ಕಲ್ಪದ ಹಿಂದಿನ ಬ್ರಾಹ್ಮಣಾತ್ಮ ಇದ್ದಾರೆ. ನನ್ನ ಆತ್ಮ ಸಮಾನದಲ್ಲೇ ಇರ್ಬೇಕು. ಕೊಯ್ ಕುಚ್ ಬಿ ಕರೆ ಕುಚ್ ಬಿ ಬೋಲೆ, ಅವ್ರು ಯಾವ ಸಂಸ್ಕಾರದಲ್ಲಿ ಬೇಕಾರೆ ಇರ್ಲಿ, ನಾನು ಹೆಂಗಿರ್ಬೇಕು? ನಾನು ಕಲ್ಪದ ಹಿಂದಿನ ದೇವಾತ್ಮ, ಪೂಜ್ಯಾತ್ಮ. ಬಾಬಾ ಅಂತಿದ್ದಾರೆ ಆತ್ಮಿಕ ಸಮಾನದಲ್ಲಿರಿ. उसी स्वरूप से संबंध संपर्क में आओ, हर समय चेक करो. मुझे देवात्मा ब्राह्मणात्मा का श्रेष्ठ कर्तव्य, श्रेष्ठ सेवा क्या है? ನಾನು ಶ್ರೇಷ್ಠಾತ್ಮ, ನಾನು ಬ್ರಾಹ್ಮಣಾತ್ಮ, ನಾನು ಪೂಜ್ಯ ದೇವಾತ್ಮ, ನನ್ನ ಕರ್ತವ್ಯ ಏನು? ಈ ಆತ್ಮಿಕ ಸಮಾನದಲ್ಲೇ ಬರಬೇಕು. ನನ್ನ ಕರ್ತವ್ಯ ಏನು? ಏನ್ ನನ್ನ ಕರ್ತವ್ಯ? ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ನನ್ನ ಕರ್ತವ್ಯ ಏನು? ದುವಾಯೆ ದೇನಾ ದುವಾಯೆ ಲೇನ. ಆಶೀರ್ವಾದವನ್ನ ಕೊಡಬೇಕು, ಆಶೀರ್ವಾದವನ್ನ ತಗೋಬೇಕು. ಮೊದಲಂದ್ರು ಬಾಬಾ ಶುಭ ಭಾವನಾ ಶುಭ ಕಾಮನಾ ಪರಿವರ್ತನಕ್ಕೆ ಶ್ರೇಷ್ಠ ಭಾವನಾ. ಈಗ ನಂತರ ಬಾಬಾ ದುವಾಯೆ ದೇನಾ ದುವಾಯೆ ಲೇನಾ. ಆಪಕ್ಕೆ ಜಡಚಿತ್ರ ಕ್ಯಾ ಸೇವಾ ಕರ್ತೆ ಹಿ? ನಮ್ಮ ಜಡಚಿತ್ರ ಏನ್ ಸೇವೆ ಮಾಡ್ತಾ ಇದೆ? ಕೈಸಿ ಬಿ ಆತ್ಮ ಹೋ. ಜಡಚಿತ್ರದ ಮುಂದೆ ಹೋಗಿ ಕೆಲವರು ಭಕ್ತರೆಲ್ಲ ಸಾವಿರ ಭಕ್ತರು ಬಂದಾರೆ, ಅವ್ರ ಎಂತ ಬೇಕಾರೆ ಇರ್ಲಿ, ಲೇಕಿನ್ ದುವಾಯೆ ಲೇನೆ ಜಾತೆ, ದುವಾಯೆ ಲೇಕರ್ ಆತೆ. ಆಶೀರ್ವಾದ ಪಡ್ಕೊಳ್ಳಿಕ್ಕೋಸ್ಕರ ಹೋಗ್ತಾರೆ, ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಆಶೀರ್ವಾದ ಬೇಕಂತ ಹೋಗ್ತಾರೆ, ದೇವಿ ಗುಡಿಗೆ ಹೋಗ್ತಾರೆ, ದೇವತೆಗಳ ಗುಡಿಗೆ ಹೋಗ್ತಾರೆ, ಆಶೀರ್ವಾದ ತಗೊಂಡೋಗ್ತಾರೆ. ಅವರು कोई भी अगर पुरुषार्थ में मेहनत समझते ही तो सबसे सहज पुरुषार्थ है. ನಿಮಗೆ ಪುರುಷಾರ್ಥದಲ್ಲಿ ಏನಾದ್ರು ಪರಿಶ್ರಮ ಇದ್ದರೆ ಬಹಳ ಸುಲಭವಾದ ಪುರುಷಾರ್ಥ. ಬರ್ಕೊಂಬಿಡಿ. ಏನ್ ಪುರುಷಾರ್ಥ ಮಾಡ್ಲಪ್ಪ ನಾನು, ಎಷ್ಟಂತ ಮಾಡ್ಲಿ ಅಂತ ಪುರುಷಾರ್ಥದಲ್ಲಿ ಏನಾದ್ರು ಪರಿಶ್ರಮ ಇದ್ದರೆ ಒಂದು ಸರಳ ಪುರುಷಾರ್ಥ. ಸಾರಾ ದಿನ, ಇಡೀ ದಿನ ದೃಷ್ಟಿ ವೃತ್ತಿ ಬೋಲ್ ಭಾವನಾ ಸಬಸೆ ದುವಾಯೆ ದೋ ದುವಾಯೆ ಲೋ. ಇದು ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ನಮ್ಮ ದೃಷ್ಟಿಯಲ್ಲಿ, ನಮ್ಮ ವೃತ್ತಿಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಭಾವನೆಯಲ್ಲಿ ಆಶೀರ್ವಾದ ಕೊಡಿ, ಆಶೀರ್ವಾದ ತಗೊಳ್ಳಿ. ಆಶೀರ್ವಾದ ಕೊಡಿ, ಆಶೀರ್ವಾದ ತಗೊಳ್ಳಿ. ದೃಷ್ಟಿ ವೃತ್ತಿ ಬೋಲ್ ಮತ್ತೆ ಭಾವನಾ. आपका टाइटल है वरदान ही है. ಟೈಟಲ್ ಏನು ನಮ್ದು? ವರದಾನನೇ ಇದೆ ನಮಗೆ, ಮಹಾದಾನಿ. ಏನಿದೆ ವರದಾನ? ನಮ್ ಟೈಟಲ್ ಏನು? ನಮ್ಗೆ ವರದಾನ ಏನು? ಮಹಾದಾನಿ. सेवा करते, कार्य में संबंध संपर्क में आते, सिर्फ यही कार्य करो, दुआएं दो दुआएं लो. ನೀವು ಎಲ್ಲೇ ಹೋಗ್ರಿ, ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿ ಆಶೀರ್ವಾದ ಕೊಡಿ, ಆಶೀರ್ವಾದ ತಗೊಳ್ಳಿ. ಏ ಮುಷ್ಕಿಲ್ ಹೈ ಕ್ಯಾ? ಇದು ಕಷ್ಟ ಇದೆಯಾ? कि सहज है, जो समझते ही सहज है वो हाथ उठाओ. सहज है ना? ओके. कोई आपका अपोजिशन करे तो, कोई आपका अपोजिशन करे तो, ನೀವು ಹಂಗಿದ್ದೀರಿ ಹಿಂಗಿದ್ದೀರಿ ಅಂತ ಯಾರು ನಮ್ಮನ್ನ ಅಪೋಸ್ ಮಾಡ್ತಿದ್ದಾರೆ, ಕರೆ ತೋ
ಏನ್ ಮಾಡ್ತೀರಿ? ದುವಾ ಹೆಂಗೆ? ನಮ್ಗೆ ಬೈಯೋರಿಗೆ ಸಹಿತ ಆಶೀರ್ವಾದ ಮಾಡ್ತೀರಲ್ವಾ? देंगे? इतनी दुआओं का स्टॉक है आपके पास? ಅಷ್ಟು ಆಶೀರ್ವಾದದ ಖಜಾನೆ ನಿಮ್ಮ ಹತ್ರ ಸ್ಟಾಕ್ ಇದೆಯಾ? ಅಪೋಸಿಷನ್ ಹೋಗಿ ಯಾರು ನಮ್ಮನ್ನ ಕೆಣಕ್ತಾರೆ, ವಿರೋಧ ಮಾಡ್ತಾರೆ, ಬೈತಾರೆ, ಆಡ್ಕೋತಾರೆ, ಅಪೋಸಿಷನ್ ಅಂತೂ ಬಂದೇ ಬರ್ತದೆ. ಅಪೋಸಿಷನ್ ಹಿ ಪೊಸಿಷನ್ ತಕ್ ಪೌಂಚಾತಿ ಹೈ. ಅಪೋಸಿಷನ್ ಮಾಡ್ಬೇಕು ನಮ್ಗೆ, ಆವಾಗ ನನ್ನ ಪೊಸಿಷನ್ ಹೆಂಗಿದೆ ಅಂತ ನಾವು ನೋಡ್ಬೋದು. ಒಳ್ಳೆಯವ್ರ ಜೊತೆಗೆ ಒಳ್ಳೆಯವರಾಗಿರೋದೇನು ದೊಡ್ಡ ಮಾತು. ಅಪೋಸ್ ಮಾಡ್ಬೇಕು, ನಮ್ಗೆ ಅವ್ರ ವಿರೋಧ ಮಾಡ್ಬೇಕು, ನಮ್ಮ ಬಗ್ಗೆ ಏನಾದ್ರು ಆಡ್ಕೋಬೇಕು, ಆವಾಗ ನನ್ನ ಪೊಸಿಷನ್ ಹೆಂಗಿದೆ. ನಾನು ಪೂರ್ವಜಾತ್ಮ, ನಾನು ಕಲ್ಪದ ಹಿಂದಿನ ಶ್ರೇಷ್ಠ ಬ್ರಾಹ್ಮಣಾತ್ಮ, ನಾನು ದೇವಾತ್ಮ ಆಗಿದ್ದೀನಿ. ನನ್ನ ದೃಷ್ಟಿ, ನನ್ನ ವೃತ್ತಿ, ನನ್ನ ಭಾವನೆಯಲ್ಲಿ ನಾನು ಒಳ್ಳೇದನ್ನೇ ಕೊಡ್ಬೇಕು, ಆಶೀರ್ವಾದ ಕೊಡ್ಬೇಕು, ನಾನು ಆಶೀರ್ವಾದ ತಗೋಬೇಕು. ಇದೇ ಒಂದು ಪೊಸಿಷನ್ ಅಲ್ಲಿ ನಾವಿರ್ಲಿಕ್ಕಾಗ್ತದ? ಚಲೋ ಇದ್ದವ್ರ ಜೊತೆಗೆ ಚಲೋ ಇರ್ತೀವಿ ನಕ್ಕೊಂಡು. ಯಾರ ನಮ್ಗೆ ಅಪೋಸಿಷನ್ ಮಾಡಿದ್ರು ನನ್ನ ಸ್ಥಿತಿ ಹೆಂಗಿದೆ? ಬಾಬಾ ಅಂತಿದ್ದಾರೆ, ಅಪೋಸಿಷನ್ ಹಿ ಪೊಸಿಷನ್ ತಕ್ಕ ಪਹੁಂಚಾತಿ ಹೈ. ದೇಖೋ ಸಬ್ಸೆ ಜ್ಯಾದಾ ಅಪೋಸಿಷನ್ ಯಾರಿಗೆ ಬಂತು? ಎಲ್ಲಕ್ಕಿಂತ ಜಾಸ್ತಿ ಅಪೋಸಿಷನ್ ಯಾರಿಗೆ ಈ ಜಗತ್ನಲ್ಲಿ? ಬ್ರಹ್ಮ ಬಾಪಕ್ಕೆ ಹುಯಿನಾ? ಅವ್ರ ಪೊಸಿಷನ್ ಕಿಸ್ನೆ ನಂಬರ್ 1 ಪಾಯಿ? ನಂಬರ್ 1 ಪೊಸಿಷನ್ ಯಾರು ಪಡ್ಕೊಂಡ್ರು? ಅವ್ರೆ. ಏನೇನೇನೇನೇನೆಲ್ಲ ಮಾತು ಬಂದಿದೆ ಅವರಿಗೆ. ನೋಡಿದ್ರೆ 60 ವರ್ಷದ ಮುದುಕರು ಎಲ್ಲ ಹೆಣ್ಮಕ್ಕಳನ್ನ ಏನ್ ಮಾಡಿದಾರೆ? ಎಲ್ಲ ಊಡ್ಸ್ಕೊಂಡು ಹೋಗಿದ್ದಾರೆ. ಹಂಗಿಂಗೆ ಏನೇನೇ ಎಲ್ಲ ಜಾದ ಮಾಡ್ತಾರೆ, ಮುದ್ದು ಮಾಡ್ತಾರೆ, ಎಲ್ಲ ಹೋದವ್ರದ್ದು ಬ್ರೈನ್ ವಾಶ್ ಮಾಡ್ತಾರೆ. ಮನೆ ಮಟ್ಟ ಬಿಡಿಸಿ ಕರ್ಕೊಂಡು ಹೋಗ್ತಾರೆ, ಹೆಣ್ಮಕ್ಕಳನ್ನ ಊಡ್ಸ್ಕೊಂಡು ಹೋಗ್ತಾರೆ. ಎಂತೆಂತ ಮಾತುಗಳು. ಅದಕ್ಕೆ ಎಲ್ಲಕ್ಕಿಂತ ಜಾಸ್ತಿ ಅಪೋಸಿಷನ್ ಬ್ರಹ್ಮ ಬಾಬನಿಗೆ. ಅವ್ರ ಪೊಸಿಷನ್ ಕಿಸ್ನೆ ನಂಬರ್ 1 ಪಾಯಿ? ब्रह्मा ने पाई ना कुछ भी हो, लेकिन मुझे ब्रह्मा बाप समान दुआएं देनी है. ಏನಾದರೂ ಆಗ್ಲಿ, ನಾನು ಬ್ರಹ್ಮ ಬಾಬನಂತೆ ಎಲ್ಲರಿಗೂ ಸಹಿತ ಆಶೀರ್ವಾದ ಕೊಡ್ಬೇಕು. ಕ್ಯಾ ಬ್ರಹ್ಮ ಬಾಪ್ ಕೆ ಆಗೆ ವ್ಯರ್ಥ ಬೋಲ್ನೆ ವ್ಯರ್ಥ ಕರ್ನೆ ವಾಲೆ ನಹಿ ಥೇ? ಬ್ರಹ್ಮ ಬಾಬನ ಮುಂದೆ ವ್ಯರ್ಥ ಮಾತಾಡೋರು, ವ್ಯರ್ಥ ನೋಡೋರು ಇರ್ಲಿಲ್ವಾ? ಇದ್ರೂ ಇಲ್ಲ. ब्रह्मा बाप ने दुआएं दी, दुआएं समाने की शक्ति रखी. ವ್ಯರ್ಥ ಮಾತಾಡೋರಿದ್ರು, ವ್ಯರ್ಥ ಕೆಲಸ ಮಾಡೋರಿದ್ರು. ಎಷ್ಟು ಅವರಿಗೆ ತೊಂದರೆಗಳು ಬಂದಿತ್ತು, ಎಷ್ಟು ವಿರೋಧಗಳು. ಒಂದು ಆಂಟಿ ಓಂ ಮಂಡಳಿ ಅಂತೇ ಇತ್ತು ಆ ಸಮಯದಲ್ಲಿ. ಅವ್ರಿಗೆ ಉಪದ್ರ ಕೊಡೋದೇ ಕೆಲಸ. ಎಷ್ಟು ವಿರೋಧ ಇದ್ರು ಸಹಿತ ಬ್ರಹ್ಮ ಬಾಬಾ ಆಶೀರ್ವಾದವನ್ನ ಕೊಡ್ತಾ ಹೋದ್ರು, ತಗೊಳ್ತಾ ಹೋದ್ರು. ಎಲ್ಲವನ್ನ ಸಮಾನಕ್ಕೆ ಶಕ್ತಿ ಏನ್ ಬೇಕು ಇರ್ಬೇಕಾದ್ರೆ, ಅಪೋಸ್ ಮಾಡೋರು ಇದ್ದಾಗ, ನಾನ್ ನನ್ನ ಪೊಸಿಷನ್ ಅಲ್ಲೇ ಇರ್ಬೇಕಾದ್ರೆ ನನ್ನ ಹತ್ರ ಇರ್ಬೇಕಾದ ಶಕ್ತಿ ಯಾವುದು? ಸಮಾನಕ್ಕೆ ಶಕ್ತಿ. ಎಲ್ಲವನ್ನ ಅಳವಡಿಸಿಕೊಂಡು ಹೋಗುವ ಶಕ್ತಿ. ನನ್ಗೆ ಒಳ್ಳೇದಷ್ಟೇ ಬರ್ಬೇಕು, ಕೆಟ್ಟದ್ದು ಬರಬಾರ್ದಂದ್ರೆ ಹೆಂಗೆ? ಸಮಾನಕ್ಕೆ ಶಕ್ತಿಗೆ ಅಷ್ಟಶಕ್ತಿಯಲ್ಲಿ ಯಾವ ಚಿತ್ರ ತೋರಿಸಲಾಗಿದೆ? ಎಲ್ಲ ನದಿಗಳಿಂದ ನೀರು ಹರಿದು ಬರ್ತದೆ. ಎಲ್ಲಿಗೆ? ಸಾಗರಕ್ಕೆ. ಸಾಗರಕ್ಕೆ ನದಿಗಳು ಬರುವಾಗ ಕಸ ಕಡ್ಡಿ ಹಣ ಏನೇನಿದೆ ಎಲ್ಲ ಹರಿದು ಬರ್ತದೆ. ಸಾಗರ ಎಲ್ಲವನ್ನ ಏನ್ ಮಾಡ್ತದೆ? ಸ್ವೀಕಾರ ಮಾಡ್ತದೆ. ಆಮೇಲೆ ಕಸ ಕಡ್ಡಿ ಹಣ ಇದ್ರೆ ದಡಕ್ಕೆ ಎಸೆದು ಬಿಡ್ತದೆ, ತಾನು ಚಂದ ಇರ್ತದೆ. ಹಾಗೆ ನನ್ಗೆ ಯಾರು ಏನು ಅನ್ನಬಾರ್ದು ಅಂದ್ರೆ ಹೆಂಗೆ ಅನ್ಲಿ? ಎಲ್ಲ ಏನ್ ಮಾಡಿ? ಎಲ್ಲವನ್ನ ಸ್ವೀಕಾರ ಮಾಡಿ. ಒಬ್ಬರು ನಮ್ಮ ಬಗ್ಗೆ ಏನೋ ಬೈತಾ ಇದ್ದಾರೆ, ಸ್ವೀಕಾರ ಮಾಡಿ. ನಂದೇನಾರು ತಪ್ಪಿದೇನಾ? ಏನ್ ತೊಂದರೆ? ಯಾಕೆ ಹಿಂಗಂತಿದ್ದಾರೆ? ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಒಳ್ಳೇದಿತ್ತು, ನಾನು ಚೇಂಜ್ ಆಗೋದಿದ್ರೆ ಆ ಒಳ್ಳೆ ಮಾತನ್ನ ಏನ್ ಮಾಡೋಣ? ಇಟ್ಕೋಣ. ಬೇಡವಾದಿದ್ರೆ ಅದನ್ನ ಬಿಟ್ಟು ಬಿಡ್ಬೇಕು ನಾವು. ನನ್ಗೆ ಹಿಂಗಂದ್ರು ಅಂತ ತಲೆಯಲ್ಲಿ ಅದನ್ನೇ ಇಟ್ಕೊಂಡು ನಾವು ದುಃಖ ಪಡೋದು, ಹಠ ಸಾಧಿಸೋದಲ್ಲ. ಸಮಾನಕ್ಕೆ ಶಕ್ತಿ ಬೇಕಾದನ್ನ ಇಟ್ಕೊಳ್ಳಿ, ಬೇಡ ಅದನ್ನ ಹೊರಗಾಕಿ. ಬಾಬಾ ಅಂತಿದ್ದಾರೆ, ಈ ರೀತಿ ನಮಗೆ ವ್ಯರ್ಥ ಬೋಲ್ನೆ ವ್ಯರ್ಥ ಕರ್ನೆ ವಾಲೆ ಬಂದ್ರು ಸಹಿತ ನಾವು ಆಶೀರ್ವಾದನೆ ಕೊಡ್ಬೇಕಾದ್ರೆ ಸಮಾನಕ್ಕೆ ಶಕ್ತಿ ರಖಿ.
ಬಚ್ಚಾ ಹೇ ಬದಲ್ ಜಾಯೇಗಾ. ಬ್ರಹ್ಮ ಬಾಬನ ಸಂಕಲ್ಪ ಏನಿತ್ತು? ಬಚ್ಚಾ ಹೇ ಬದಲ್ ಜಾಯೇಗಾ. ಇವತ್ತೆಲ್ಲ ನಾಳೆ ಏನಾಗ್ತಾರೆ ಇವರು? ಚೇಂಜ್ ಆಗೇ ಆಗ್ತಾರೆ. ಐಸೆ ಹಿ ಆಪ್ ಬಿ. ನಾವು ಏನ್ ಮಾಡ್ಬೇಕು? ಯಹಿ ದೃಷ್ಟಿ ರಖೋ, ये कल्प पहले वाले हमारे ही परिवार के ही ब्राह्मण परिवार के ही. ಇವರು ಕಲ್ಪದ ಹಿಂದಿನ ಬ್ರಾಹ್ಮಣ ಪರಿವಾರದವರು, ಇವರು ನಮ್ಮವರು, ಕಲ್ಪದ ಹಿಂದಿನಂತೆ ಬಂದಂತಹ ನಮ್ಮವರಾಗಿದ್ದಾರೆ. ಮುಜೆ ಬದಲ್ ಇಸ್ಕೋ ಬಿ ಬದಲ್ನಾ, ನಾನು ಬದಲಾಗಿ ಅವರನ್ನ ಬದಲು ಮಾಡ್ಬೇಕು. ಯಹ ಬದಲೇ ತೋ ಮೈ ಬದಲು ನಹಿ. ಮೊದಲು ಅವ್ರ ಬಗ್ಲಿ, ಅವ್ರ ಸ್ವಾರಿ ಅನ್ಲಿ, ಅವ್ರು ಹೇಳಿದ್ದು ನನ್ಗೆ ಈ ರೀತಿ, ಅವ್ರು ಈ ರೀತಿ ಮಾಡಿದ್ದು, ಅವ್ರು ಬದಲಾದ್ರೆ ನಾನ್ ಬದಲಾಗ್ತೀನಿ ಅಲ್ಲ. ಮುಜೆ ಬದಲ್ಕೆ ಬದಲ್ನಾ ಹೇ, ನಾನು ಬದಲಾಗಿ ಅವರನ್ನ ಬದಲು ಮಾಡಬೇಕು. ಜವಾಬ್ದಾರಿ ಯಾರ್ದು? ಮೇರಿ ಜಿಮ್ಮೆವಾರಿ ಹೇ. ತಬ್ ದುವಾ ನಿಕ್ಲೇಗಿ ಅವ್ರ ದುವಾ ಮಿಲೇಗಿ. ಆವಾಗ ನಮ್ಮಿಂದ ಆಶೀರ್ವಾದ ಸಿಗ್ತದೆ, ಅವರಿಗೂ ಸಿಗ್ತದೆ, ಮತ್ತೆ ನಮಗೂ ಸಹಿತ ಆಶೀರ್ವಾದ ಮರಳಿ ಸಿಗ್ತದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಮುಜೆ ಬದಲ್ಕೆ ಬದಲ್ನಾ ಹೇ. अभी समय जल्दी से परिवर्तन की ओर जा रहा है, अति में जा रहा है. लेकिन समय परिवर्तन के पहले आप विश्व परिवर्तक श्रेष्ठ आत्माएं स्व परिवर्तन द्वारा सर्व के परिवर्तन के आधार मूर्त बनो. ಬಾಬಾ ತಿಳಿಸ್ತಿದ್ದಾರೆ. ಮೊದಲೇ ಅಂದ್ರು ಬಾಬಾ ಹೇಳಿದ್ರು, ನಾನು ಮತ್ತೊಬ್ಬರು ಬದಲಾದ್ರೆ ನಾನು ಬದಲಾಗ್ತೀನಿ ಅಲ್ಲ, ನಾವು ಬದಲಾಗಿ ಮತ್ತೊಬ್ಬರನ್ನ ಬದಲು ಮಾಡ್ಬೇಕು. ಆಶೀರ್ವಾದ ಆವಾಗ ಹೊರ ಬರ್ತದೆ, ಆಶೀರ್ವಾದ ಆವಾಗ ನಮಗೆ ಸಿಗ್ತದೆ. ಆದ್ರಿಂದ ಈಗ ಎಂತ ಸಮಯ? ಜಲ್ದಿ ಸೆ ಪರಿವರ್ತನಕ್ಕೆ ಓರ್ ಜಾ ರಹಾ ಹೈ. ಜಗತ್ತು ಪರಿವರ್ತನೆಯ ಕಡೆಗೆ ಓಡ್ತಾ ಇದೆ, ಅಚ್ಚಿಗೆ ಹೋಗ್ತಾ ಇದೆ. ಸಮಯ ಪರಿವರ್ತನೆ ಆಗೋಕ್ಕಿಂತ ಮೊದಲು ನಾವು ವಿಶ್ವ ಪರಿವರ್ತಕ ಶ್ರೇಷ್ಠಾತ್ಮಗಳು ಸ್ವಪರಿವರ್ತನೆಯ ಮೂಲಕ ಸರ್ವರ ಪರಿವರ್ತನೆಗೆ ನಾವು ಆಧಾರ ಮೂರ್ತಿಗಳು. ನಾನು ಪರಿವರ್ತನೆ ಮಾಡಿಕೊಂಡು ನನ್ನ ಹತ್ರ ಸರ್ವರ ಪರಿವರ್ತನೆ ಆಗ್ಲಿಕ್ಕೆ ನಾನು ಆಧಾರ ಮೂರ್ತಿ. ಸಮಯ ಪರಿವರ್ತನೆ ಆಗೋಕ್ಕಿಂತ ಮೊದಲು ನಾನು ಪರಿವರ್ತನೆ ಆಗ್ಬೇಕು, ನನ್ನ ಹತ್ರ ಸರ್ವರ ಪರಿವರ್ತನೆಗೆ ನಾನು ಆಧಾರ ಮೂರ್ತಿ. आप भी विश्व के आधार मूर्त उद्धार मूर्त हो. हर एक आत्मा लक्ष्य रखो, मुझे निमित्त बनना है. ಪ್ರತಿಯೊಬ್ಬರು ಈ ಲಕ್ಷ್ಯವನ್ನ ಇಟ್ಕೊಳ್ಳಿ, ನಾನು ನಿಮಿತ್ತ ಆಗ್ಬೇಕು. ಯಾವುದಕ್ಕೆ ನಿಮಿತ್ತ ಆಗ್ಬೇಕು? ನಾನು ಯಾವುದಕ್ಕೆ ನಿಮಿತ್ತ ಆಗ್ಬೇಕು? ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ನಾನು ನಿಮಿತ್ತ, ನಾನು ಆಧಾರ ಮೂರ್ತಿ. ಬಾಬಾ ಹೇಳ್ತಾರೆ, अंतः निमित्तात्मरो 3 बातों का स्वयं में संकल्प मात्र भी ना हो, ये परिवर्तन कर. ಬಾಬಾ ತಿಳಿಸ್ತಾರೆ, ಸಮಯ ಪರಿವರ್ತನೆ ಆಗೋಕ್ಕಿಂತ ಮೊದಲು ನಾನು ವಿಶ್ವ ಪರಿವರ್ತಕ ಶ್ರೇಷ್ಠ ಆತ್ಮ, ನನ್ನ ಪರಿವರ್ತನೆ ನಾನು ಮೊದಲು ಮಾಡ್ಕೋಬೇಕು. ಅದರ ಥ್ರೂ ಸರ್ವರ ಪರಿವರ್ತನೆಗೆ ನಾನು ಆಧಾರ ಮೂರ್ತಿ, ನಾನು ನಿಮಿತ್ತ. ಈ ರೀತಿ ಅನುಭವ ಮಾಡುವಾಗ 3 ಮಾತುಗಳು ಸಂಕಲ್ಪದಲ್ಲಿ ನಮಗೆ ಬರಬಾರದು. ಹಾಗಾದ್ರೆ ಸ್ವಪರಿವರ್ತನೆಯ ಮೂಲಕ ನಾನು ಯಾವ 3 ಪರಿವರ್ತನೆಯನ್ನ ಮಾಡ್ಕೋಬೇಕು? ಒಂದನೇದು ಪರಚಿಂತನೆ, ಎರಡನೇದು ಪರದರ್ಶನ, ಸ್ವದರ್ಶನಕ್ಕೆ ಬಜಾಯ್ ಪರದರ್ಶನ್ ನಹಿ. ಮೂರನೇದು ಪರಮತ್ ಯಾ ಪರಸಂಗ್ ಕುಸಂಗ್. ಒಂದನೇದು ಪರಚಿಂತನೆ, ಎರಡನೇದು ಪರದರ್ಶನ, ಸ್ವದರ್ಶನದ ಬದಲು ಪರದರ್ಶನ. ಮೂರನೇದು ಪರಮತ ಅಥವಾ ಪರಸಂಗ ಕುಸಂಗ. श्रेष्ठ संग करो क्योंकि संग दोष बहुत नुकसान करता है. ಶ್ರೇಷ್ಠ ಸಂಘವನ್ನ ಮಾಡಿ. ಇದನ್ನ ನಾವು ನೋಡ್ತೀವಲ್ವಾ, ಒಬ್ರು ಚಲೋ ಇರ್ತಾರೆ, ಮತ್ತೊಬ್ಬರ ಸಂಘಕ್ಕೆ ಹೋಗಿ ಇವರು ಸಹಿತ ಕೆಟ್ಟದ್ ಮಾತಾಡೋದು, ಹಿಂಗ್ ಮಾಡೋದು ಶುರು ಮಾಡ್ತಾರೆ. ಒರಿಜಿನಲಿ ಅವ್ರು ಚಲೋನೇ ಇದ್ದರು, ಅರೆ ಮತ್ತೊಬ್ಬರ ಸಂಘ. ಅದಕ್ಕೆ ಪರಮತ, ಪರಸಂಗ, ಕುಸ್ಸಂಗ, ಶ್ರೇಷ್ಠ ಸಂಘ ಮಾಡಿ. ಸಂಘ ದೋಷ ಬಹಳ ನಷ್ಟ. ಪಹಲೆ भी बाप दादा ने कहा था,
एक पर उपकारी बनो और यह 3 पर काट दो. ಒಂದು ಇಟ್ಕೊಳ್ಳಿ, ಯಾವುದು? ಪರ ಉಪಕಾರಿ. 3 ಪರವನ್ನ ಕಟ್ ಮಾಡಿಬಿಡಿ. ಯಾವುದು 3 ಪರ? परचिंतन, परदर्शन, परमत अर्थात कुछ संग, पर का फालतू संग, पर का फालतू संग. पर उपकारी बनो तभी दुआएं मिलेगी और दुआएं देंगी. ಏನಾಗ್ಬೇಕಂತಾರೆ ಬಾಬಾ? ನಾವು ಪರೋಪಕಾರಿ ಆಗ್ಬೇಕು, ಪರ ಉಪಕಾರಿ ಆಗ್ಬೇಕು. ಅವಾಗ ಆಶೀರ್ವಾದ ಕೊಡ್ತೀವಿ, ಆಶೀರ್ವಾದ ತಗೊಳ್ತೀವಿ. ಪರಚಿಂತನೆ, ಪರದರ್ಶನ, ಪರಮತ, ಈ ಪರಕ ಫಾಲತು ಸಂಘ ಇವೆಲ್ಲ ಬಿಟ್ಟು ಬಿಡಬೇಕು. ಇದು ಸಮಾಪ್ತಿ ಮಾಡಬೇಕು. ಪರ ಉಪಕಾರ ಇಟ್ಕೋಬೇಕು. ಆವಾಗ ನಮ್ಗೆ ಆಶೀರ್ವಾದ ಸಿಗ್ತದೆ. ಆಶೀರ್ವಾದ ಮತ್ತೊಬ್ಬರಿಗೂ ಕೊಡ್ತೀವಿ. ಕೋಯಿ ಕುಚ್ಚು ಬಿ ದೇ, ಬೇರೆಯವ್ರು ನಮ್ಗೆ ಏನ್ ಬೇಕಾದ್ರೆ ಕೊಡ್ಲಿ. ಆಪ್ ದುವಾಯೇ ದೋ, ಇತನಿ ಹಿಮ್ಮತ್ ಹೇ. ಬೇರೆಯವ್ರು ಏನ್ ಬೇಕಾದ್ರೆ ಕೊಡ್ಲಿ, ನಾನು ಮಾತ್ರ ಆಶೀರ್ವಾದ ಕೊಡ್ಬೇಕು. ಅಷ್ಟು ಹಿಮ್ಮತ್ ಇದೆಯಾ? है हिम्मत? तो बाप दादा चारों वर्ग के सर्व सेंटर्स वाले बच्चों को कहते ही, ಎಲ್ಲಾ ಸೇವಾ ಕೇಂದ್ರದಲ್ಲಿರುವಂತ ಮಕ್ಕಳಿಗೆ ಬಾಪ್ ದಾದಾ ಹೇಳ್ತಾ ಇದ್ದಾರೆ, ಅಗರ್ ಆಪ್ ಸಬ್ ಬಚ್ಚೋं ने हिम्मत रखी, कोई कुछ भी दे लेकिन हमें दुआएं देनी है, तो बाप दादा इस वर्ष एक्स्ट्रा आपको हिम्मत के उमंग के कारण मदद देंगे. ನೋಡಿ, ಒಂದು ಕಡೆ ಆಜ್ಞೆ, ಇನ್ನೊಂದು ಕಡೆ ಪ್ರತಿಜ್ಞೆ, ಒಂದೇ ವಾಕ್ಯದಲ್ಲಿ. ಬಾಬನ ಆಜ್ಞೆ ಏನು? ಸೇವಾ ಕೇಂದ್ರದಲ್ಲಿರುವಂತ ಮಕ್ಕಳು ನೀವು ಸಾಹಸವನ್ನ ಇಟ್ಟುಕೊಳ್ಳಿ, ಯಾರು ಏನಂದ್ರು ಸಹಿತ ಆಶೀರ್ವಾದವನ್ನೇ ಕೊಡಿ. ಇದು ಆಜ್ಞೆ. ನೀವು ಆಶೀರ್ವಾದವನ್ನೇ ಕೊಟ್ರೆ, ಯಾರು ಏನ್ ಮಾಡಿದ್ರು ನೀವು ಹಿಮ್ಮತ್ತಿನಿಂದ ಆಶೀರ್ವಾದವನ್ನೇ ಕೊಟ್ರೆ, ಬಾಪ್ ದಾದಾ ಈ ವರ್ಷ ಎಷ್ಟ್ರಾ ತಮ್ಮ ಹಿಮ್ಮತ್ ಮತ್ತೆ ಉಮಂಗಿನ ಕಾರಣದಿಂದ ನಾನ್ ನಿಮ್ಗೆ ಏನ್ ಕೊಡ್ತೀನಿ? ಮದದ್ ಕೊಡ್ತೀನಿ, ನಾನ್ ಸಹಾಯ ಮಾಡ್ತೀನಿ, ನಾನ್ ಸಹಾಯ ಮಾಡ್ತೀನಿ ಅನ್ನೋದು ಬಾಬಂದು ಪ್ರತಿಜ್ಞೆ. ನೀವ್ ಹಿಂಗ್ ಮಾಡಿ ಅನ್ನುವಂಥದ್ದು ಆಜ್ಞೆ. ಒಂದೇ ವಾಕ್ಯದಲ್ಲಿ ಆಜ್ಞೆನೂ ಇದೆ, ಪ್ರತಿಜ್ಞೆನೂ ಇದೆ. ಬಾಬನ ಆಜ್ಞೆ ಏನು? ಸೇವಾ ಕೇಂದ್ರದಲ್ಲಿರುವಂತ ಮಕ್ಕಳು ಹಿಮ್ಮತ್ತಲ್ಲಿ ಇರ್ಬೇಕು, ಯಾರು ಏನ್ ಬೇಕಾರೆ ಹೇಳಿ ಆಶೀರ್ವಾದವನ್ನೇ ಕೊಡ್ಬೇಕು, ಈ ರೀತಿ ಸಾಹಸ ಮತ್ತೆ ಉತ್ಸಾಹದಲ್ಲೇ ಇರಬೇಕು. ಇದು ಆಜ್ಞೆ. ಅಷ್ಟೊತ್ತಿಗೆ ನಾನೇನ್ ಮಾಡ್ತೀನಿ? ನಿಮ್ಗೆ ಮದದ್ ಕೊಡ್ತೀನಿ. ಎಷ್ಟ್ರಾ ಮದದ್ ದೇಂಗೆ, ನಿಮಗೆ ನಾನು ಎಷ್ಟ್ರಾ ಸಹಾಯ ಮಾಡ್ತೀನಿ. ಲೇಕಿನ್ ದುವಾಯ ದೇಂಗೆ ತೋ ಮಿಕ್ಸ್ ನಹಿ ಕರ್ನಾ. ನೀವು ಆಶೀರ್ವಾದ ಕೊಡ್ಬೇಕು, ನೀವು ಎಲ್ಲರಿಗೂ ಆಶೀರ್ವಾದ ಕೊಡ್ಬೇಕು. ಕೋಯಿ ಕುಚ್ಚು ಬಿದೆ, ಅವ್ರು ಏನ್ ಬೇಕಾದ್ರೆ ಕೊಡ್ಲಿ, ನಾನು ಮಾತ್ರ ಆಶೀರ್ವಾದ ಕೊಡ್ಬೇಕು. ಮಿಕ್ಸ್ ಮಾಡಬೇಡಿ, ಮತ್ತೆ ಅದರಲ್ಲಿ ಮಿಕ್ಸ್ ಇರಬಾರ್ದು. ದುವಾಯಂತೇನ, ನಾನ್ ನಿಮಗೆ ಎಷ್ಟ್ರಾ ಮದದ್ ಕೊಡ್ತೀನಿ. ಬಾಪ್ ದಾದಕ್ಕೆ ಪಾಸ್ ತೋ ಸಾರ ರೆಕಾರ್ಡ್ ಆತಾ ಹೈ. ನೀವು ಮಕ್ಕಳು ಹೆಂಗಿದ್ದೀರಿ ಅನ್ನೋದೆಲ್ಲ ರೆಕಾರ್ಡ್ ನನ್ನ ಹತ್ರ ಇದೆ. ಸಂಕಲ್ಪ ಮೇ ಬಿ ದುವಾओं के बदले और कुछ ना हो. ಸಂಕಲ್ಪದಲ್ಲಿ ಸಹಿತ ಆಶೀರ್ವಾದದ ಬದಲು ಯಾರ ಬಗ್ಗೆನೂ ಏನು ಇರಕೂಡದು. ಹಿಮ್ಮತ್ ಹೇ, ಪರ ಚಿಂತನೆ, ಪರದರ್ಶನ, ಪರಮತ, ಇದು ಯಾವುದು ಇರಬಾರ್ದು. ಪರ ಉಪಕಾರ ಮಾಡಬೇಕು, ನಾನು ಆಶೀರ್ವಾದ ಕೊಡ್ಬೇಕು. ಬೇರೆಯವ್ರು ಹೆಂಗ್ ಬೇಕಾರೆ ಇರ್ಲಿ. ಬಾಬಾ ತಿಳಿಸ್ತಿದ್ದಾರೆ, दुआओं के बदले और कुछ ना हो. हिम्मत है तो हाथ उठाओ. करना पड़ेगा, सिर्फ हाथ नहीं उठाना, करना पड़ेगा. करेंगे? मधुबन वाले करेंगे, टीचर्स करेंगे. अच्छा, एक्स्ट्रा मार्क्स जमा करेंगे. ನೀವ್ ಈ ರೀತಿ ಇದ್ದು ಬಿಟ್ರೆ ನಿಮ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ ಜಮಾ ಆಗಿಬಿಡ್ತದೆ. ಬಾಬಂದು ಎಕ್ಸ್ಟ್ರಾ ನಮ್ಗೆ ಮದದ್ ಸಿಗ್ತದೆ. मुबारक हो, मुबारक हो. क्यों? बाप दादा के पास एडवांस पार्टी बार बार आती है. ಬಾಬಾ ನೋಡಿ ಮುಬಾರಕ್ ಹೋ ಅಂದ್ರೆ ಆಶೀರ್ವಾದ. ಹೌದಾ ಇಲ್ಲ? ನಾವು ಇನ್ನು ಹಂಗ್ ಮಾಡ್ತಿದ್ದೀವೋ ಇಲ್ಲೋ ಗೊತ್ತಿಲ್ಲ, ಅವೊಂದು ಶುಭ ಸಂಕಲ್ಪ ಬಂದಾಯ್ತು. ಮುಬಾರಕ್ ಹೋ, ಶುಭಾಶಯಗಳು. ಬಾಪ್ ದಾದರವರ ಹತ್ತಿರ ಅಡ್ವಾನ್ಸ್ ಪಾರ್ಟಿಯವರು ಬಾರಿ ಬಾರಿ ಬರ್ತಿದಾರಂತೆ. ಅಡ್ವಾನ್ಸ್ ಪಾರ್ಟಿಯವರು ಕೇಳ್ತಿದಾರಂತೆ, हमें तो एडवांस पार्टी का पार्ट दिया, वो बजा रहे हैं,
लेकिन हमारे साथी एडवांस स्टेज क्यों नहीं बनाते बाबा ಅಂತ ಬಾಬನ ಹತ್ರ ಬಂದು ಕೇಳ್ತಿದ್ದಾರಂತೆ. ನಾವು ಅಡ್ವಾನ್ಸ್ ಪಾರ್ಟಿಯ ಪಾತ್ರವನ್ನ ಅಭಿನಯ ಮಾಡ್ತಿದ್ದೀವಿ, ನಮ್ಮ ಸಾಥಿಯರು ಅಡ್ವಾನ್ಸ್ ಸ್ಟೇಜ್ ಅನ್ನ ಯಾಕೆ ಇನ್ನೂ ರೂಪಿಸ್ಕೊಂಡಿಲ್ಲ? ಅಭಿ ಉತ್ತರ ಕ್ಯಾದೆ ಬಾಬಾ ಕೇಳ್ತಿದ್ದಾರೆ. ಮಕ್ಕಳೇ, ಆ ಅಡ್ವಾನ್ಸ್ ಪಾರ್ಟಿಯವರಿಗೆ ನಾನು ಏನು ಉತ್ತರ ಕೊಡ್ಲಿ? क्या उत्तर दे? एडवांस स्टेज और एडवांस पार्टी का पार्ट जब दोनों मिले तब तो समाप्ति होगी. ನಾವೆಲ್ಲ ಮಕ್ಕಳು ಅಡ್ವಾನ್ಸ್ ಸ್ಟೇಜ್ ಅನ್ನ ತಲುಪಬೇಕು, ಆಮೇಲೆ ಅಡ್ವಾನ್ಸ್ ಪಾರ್ಟಿ ಇಬ್ರು ಒಟ್ಟಾದಾಗ ಈ ಜಗತ್ತು ಸಮಾಪ್ತಿ ಆಗ್ತದೆ. तो वो पूछते ही क्या जवाब दे? कितने साल में बनेगी? ಅವ್ರಿಗೆ ಏನ್ ಜವಾಬ್ದಾರಿ, ಏನು ಉತ್ತರ ಕೊಡ್ಲಿ? ಎಷ್ಟು ವರ್ಷದಲ್ಲಿ ಆ ರೀತಿ ಆಗ್ತೀರಿ? सब मना लिया, सिल्वर जुबली मना लिया, गोल्डन जुबली मना लिया, डायमंड जुबली सब मना लिया, अभी एडवांस स्टेज ಸೆರೆಮನಿ ಮನಾವು. ಬಾಬಾ ಅಂತಾರೆ ಎಲ್ಲಾ ಜುಬ್ಲಿ ಮಾಡ್ಕೊಂಡಿದ್ದೀರಿ ಅಲ್ವಾ? ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ, ಡೈಮಂಡ್ ಜುಬ್ಲಿ ಎಲ್ಲ ಆಚರಣೆ ಮಾಡಿದ್ದೀವಿ. ಈಗ ಯಾವ ಸಮಾರಂಭವನ್ನ ಮಾಡಬೇಕು? ಅಭಿ ಅಡ್ವಾನ್ಸ್ ಸ್ಟೇಜ್ ಸೆರೆಮನಿ. ಎಲ್ಲರೂ ಅಡ್ವಾನ್ಸ್ ಸ್ಟೇಜ್ ತಲುಪುವಂತಹ ಸಮಾರಂಭವನ್ನ ಮಾಡಿ. उसकी डेट फिक्स करो. पांडव बताओ, डेट होगी उसकी? पहली लाइन वाले बोलो, डेट फिक्स होगी कि अचानक होगा? क्या होगा? पहली लाइन वाले बताओ, अचानक होगा कि हो जाएगा? बोलो, कुछ बोलो ना. सोच रहे हो क्या? ಏನಾದ್ರು ಸ್ವಲ್ಪ ಉತ್ತರ ಆದ್ರೂ ಕೊಡಿ ಅಲ್ಲ. ಏನ್ ಯೋಚನೆ ಮಾಡ್ಲಿಕ್ಕತ್ತೀರಿ? ನಿರ್ವೈರ್ ಸೆ ಪೂಚ್ ರಹಿ? ನಾನು ನಿರ್ವೈ ಬಾಯ್ ಹತ್ರ ಕೇಳ್ತಿದ್ದೀನಿ. ಸೆರೆಮನಿ ಹೋಗಿ ಯಾ ಅಚಾನಕ್ ಹೋಗಾ? आप दादी से पूछ रहे हो, ये दादी को देख रहा है. दादी कुछ बोले, ನಿರ್ವೈ ಬಾಯನ್ನ ಕೇಳ್ತಾರ ಬಾಬಾ. ನಿರ್ವೈ ಬಾಯ್ಜಿ ಯಾರನ್ನ ನೋಡ್ತಾರ? ದಾದಿಯನ್ನ ನೋಡ್ತಿದಾರೆ. दादी कुछ बोले, आप बताओ. रमेश को कहते ही बताओ. ರಮೇಶ್ ಬಾಯಿಗೆ ಕೇಳ್ತಿದಾರೆ, ನೀ ಹೇಳು. ಅಷ್ಟೊತ್ತಿಗೆ ರಮೇಶ್ ಬಾಯಿ ಹೇಳ್ತಾರೆ, आखिर तो ये होना ही है. डेट बताओ, उस डेट तक कर लेंगे. अच्छा, बाप दादा ने 1 साल की एक्स्ट्रा डेट दी है. ಬಾಪ್ ದಾದ 1 ವರ್ಷದ ಎಕ್ಸ್ಟ್ರಾ ಡೇಟ್ ಕೊಡ್ತಾ ಇದ್ದಾರೆ. ಹಿಮ್ಮತ್ ಸೆ ಎಕ್ಸ್ಟ್ರಾ ಮದದ್ ಮಿಲೇಗಿ. ನೀವು ಹಿಮ್ಮತ್ತಿನಲ್ಲಿ ಇರಿ, ನಾನ್ ನಿಮಗೆ ಎಕ್ಸ್ಟ್ರಾ ಸಹಾಯ ಮಾಡ್ತೀನಿ. यह तो कर सकते हैं ना? यह करके दिखाओ, फिर बाप डेट फिक्स करेगा. ನೀವು ಮಾಡಿ ತೋರಿಸಿ. ಬಾಬಾ ಅಂತ ನಾನು ಅವಾಗ ಡೇಟ್ ಫಿಕ್ಸ್ ಮಾಡಿ ಹೇಳ್ತೀನಿ. ಆಪಕ ಡೈರೆಕ್ಷನ್ ಚಾಹಿಯೆ ಅಂತ ಮಕ್ಕಳು ಉತ್ತರ ಕೊಡ್ತಾರೆ. ಮತ್ತಲಬ್ ಯಹ ಹೈ ಕಿ ಅಭಿ ಇತನಿ ತಯಾರಿ ನಹಿ ಹೈ. ನೀವು ಬಾಬನಿಗೆ ಡೇಟ್ ಕೊಡಿ ಅಂತ ಕೇಳ್ತೀರಿ ಅಂದ್ರೆ ನೀವು ಅಷ್ಟು ತಯಾರಾಗಿಲ್ಲ ಅಂತ ಅರ್ಥ ಅಲ್ವಾ? ಅಡ್ವಾನ್ಸ್ ಪಾರ್ಟಿ ಕೋ ಅಭಿ 1 ವರ್ಷ ತೋ ರಹನಾ ಪಡೇಗಾ. ನೀವು 1 ವರ್ಷ ಟೈಮ್ ತಗೊಂಡ್ರೆ ಅಡ್ವಾನ್ಸ್ ಪಾರ್ಟಿ ಅವರಿಗೆ ನಾನು ಏನ್ ಮಾಡ್ಬೇಕು? 1 ವರ್ಷ ತಡ್ಕೊಳ್ಳಿ ಅಂತ ಹೇಳ್ಬೇಕು ಅವರಿಗೆ ನಾನು. ಅಚ್ಚಾ, ಕ್ಯೋಂಕಿ ಅಭಿ ಸೆ ಲಕ್ಷ್ಯ ರखेंगे, करना ही है. बहुत काल ऐड हो जाएगा, क्योंकि बहुत काल का भी हिसाब है. ನಾನು ಈಗಿಂದಲೇ ಮಾಡ್ಲೇಬೇಕು, ಇರ್ಲೇಬೇಕು. ಏನ್ ಮಾಡ್ಬೇಕು? ಅಡ್ವಾನ್ಸ್ ಸ್ಟೇಜ್ ಸೆರೆಮನಿ. ಹೇಗಿದ್ದೀವೋ ಹಂಗೇ ಇದ್ದು ಬಿಡುದಲ್ಲ, ಎತ್ತರದ ಸ್ಟೇಜಿಗೆ ಹೋಗ್ಬೇಕು ನಾವು. ಅದಕ್ಕೆ ಬಾಬಾ ಏನ್ ಉತ್ತರ ಕೊಟ್ರು? ಏನ್ ಮಾಡ್ಬೇಕಂತಂದ್ರು? ಸ್ವಯಂ ಪರಿವರ್ತನೆ ಆಗ್ರಿ. ಸ್ವಯಂ ಪರಿವರ್ತನೆಯ ಮೂಲಕ ಸರ್ವರ ಪರಿವರ್ತನೆಗೆ ನಾವೇ ಆಧಾರ ಮೂರ್ತಿಗಳು. ಹಾಗಾದ್ರೆ ಸ್ವಯಂ ಪರಿವರ್ತನೆ ಏನು? ಪರ ಚಿಂತನೆ ಮಾಡಬಾರ್ದು, ಪರ ದರ್ಶನ ಮಾಡಬಾರ್ದು, ಪರ ಮತ, ಪರ ಸಂಘ, ಕುತ್ಸಂಗದಲ್ಲಿ ಹೋಗ್ಬಾರ್ದು. ಪರ ಉಪಕಾರಿಯಾಗಿರ್ಬೇಕು. ಎಲ್ಲರಿಗೂ ಕೊಯ್ ಕುಚುಬಿದೆ ದುವಾಯಿದು, ಯಾರು ಏನ್ ಬೇಕಾದ್ರೆ ಕೊಡ್ಲಿ, ಆಶೀರ್ವಾದ ಕೊಡಿ. ಬಾಪ್ತಾದ ಹೇಳ್ತಾರೆ, ನೀವು ಈ ವರ್ಷ ಈ ರೀತಿ ಇದ್ರೆ ನಾನ್ ನಿಮ್ಗೆ ಎಕ್ಸ್ಟ್ರಾ ಮದತ್ ಕೊಡ್ತೀನಿ, ನಾನ್ ನಿಮ್ಗೆ ಎಕ್ಸ್ಟ್ರಾ ಸಹಾಯ ಮಾಡ್ತೀನಿ. ಇದು ನಮ್ದು ಮತ್ತೆ ಬಾಬಂದಿಗೆ ಒಪ್ಪಂದ. ಈಗ ಬಾಬಾ ಹೇಳ್ತಿದ್ದಾರೆ, ಇದು ಬಹಳ ಸಮಯದ್ದು ಸಂಸ್ಕಾರ ಬೇಕು. अगर अंत में करेंगे तो बहुत काल का हिसाब ठीक नहीं होगा. इसलिए अभी से अटेंशन प्लीज.
ಈಗಿಂದಲೇ ಗಮನ ಕೊಡಿ. ಅಚ್ಚ ಅಭಿ ರೂಹಾನಿ ಡ್ರಿಲ್ ಯಾರೇ ಹೈ? ಇವತ್ತು ಯಾವ ಡ್ರಿಲ್ ಮಾಡಿಸ್ಬೋದು ಬಾಬಾ? ಟೋಟಲಿ ಮುರಳಿಯ ಸಾರಾಂಶವನ್ನೇ ಡ್ರಿಲ್ ಮಾಡಿಸ್ತಾರೆ ಬಾಬಾ. ಯಾವ ಡ್ರಿಲ್ ಮಾಡಿಸ್ಬೋದು? एक सेकंड में अपने पूर्वज स्टेज में आए परंदाम निवासी बाप के साथ साथ लाइट हाउस बन विश्व को लाइट दे सकते हो. ಏನಂತಾರೆ ಬಾಬಾ? ಯಾವ ಡ್ರಿಲ್ ಮಾಡೋದು? 1 ಸೆಕೆಂಡ್ ಅಲ್ಲಿ ಪೂರ್ವಜ ಸ್ಟೇಜ್ ಅಲ್ಲಿ ಕುತ್ಕೋಬೇಕು. ಪರಂಧಾಮ ನಿವಾಸಿಯಾಗಿ ಬಾಬನ ಜೊತೆಗೆ ಲೈಟ್ ಹೌಸ್ ಆಗ್ಬೇಕು. ವಿಶ್ವಕ್ಕೆ ಲೈಟ್ ಅನ್ನ ಕೊಡ್ಬೇಕು. ಪೂರ್ವಜಾತ್ಮಾಗಿ ಪರಂಧಾಮದಲ್ಲಿ ಬಾಬನ ಜೊತೆ ಕೂತ್ಕೊಂಡು ಲೈಟ್ ಹೌಸ್ ಆಗಿ ವಿಶ್ವಕ್ಕೆ ಲೈಟ್ ಅನ್ನ ಕೊಡ್ಬೇಕು. तो 1 सेकंड में सभी चारों ओर देश विदेश में सुनने वाले देखने वाले लाइट हाउस बन विश्व के चारों ओर सर्व आत्माओं का लाइट दो, सकाश दो, शक्तियां दो. नानात्म ज्योति पूर्वजात्मा ಮನುಕುಲದ ಚೈತನ್ಯ ವೃಕ್ಷವನ್ನ ನೋಡಿ ಕಾಂಡದಲ್ಲಿ ಬೇರಿನಲ್ಲಿ ಕೂತ್ಕೊಂಡಿದ್ದೀನಿ. ಎಲ್ಲ ರೆಂಬೆ ಕೆಂಬೆಗಳು ಜೊತೆಗೆ ಎಲೆಗಳ ಜೊತೆಗೆ ನನ್ನ ಕನೆಕ್ಷನ್ ಇದೆ. ನಾನು पूर्वजात्मा, ನಾನು पूज्यात्मा. हर आत्मा को सकाश सतह ही मिलती रहती. सर्व की पालना करना पूर्वजों का कार्य है. ಎಲ್ಲ ಆತ್ಮಗಳಿಗೂ ಸಹ ಶಕ್ತಿयों द्वारा पालना की आवश्यकता है. ನಾನು पूर्वजात्मा ಪರಂಧಾಮದಲ್ಲಿ ಬಾಬನ ಜೊತೆಗಿದ್ದೀನಿ, ಸಮೀಪದಲ್ಲಿದ್ದೀನಿ. ನಾನೀಗ ಲೈಟ್ ಹೌಸ್ ಪರಂಧಾಮದಲ್ಲೇ ಇದ್ದು ಲೈಟ್ ಹೌಸ್ ಆಗಿ ಇಡೀ ವಿಶ್ವಕ್ಕೆ ಸರ್ವ ಆತ್ಮಗಳಿಗೆ ಲೈಟ್ ದೋ, ಸಕಾಶ್ ದೋ, ಶಕ್ತಿಯಾ ದೋ. ಬಾಬಾ ಬೀಜ ಸ್ವರೂಪ, ಸರ್ವಶಕ್ತಿವಂತ, ತಂದೆಯ ಸಮೀಪದಲ್ಲಿ ನಾನಾತ್ಮನು ಸಹ ಮಾಸ್ಟರ್ ಸರ್ವಶಕ್ತಿವಾನ್, ಲೈಟ್ ಹೌಸ್, ಮೈಟ್ ಹೌಸ್, ಸರ್ವಶಕ್ತಿವಂತ ತಂದೆಯಿಂದ ಇಡೀ ವಿಶ್ವಕ್ಕೆ ಲೈಟ್, ಸಕಾಶ್, ಸರ್ವಶಕ್ತಿಗಳ ಕಿರಣ ಇಡೀ ವಿಶ್ವಕ್ಕೆ ಪಸರಿಸುತ್ತಿದೆ. ತಂದೆಯ ಜೊತೆಗೆ ನನ್ನ ಆತ್ಮ ಲೈಟ್ ಹೌಸ್, ತಂದೆಯ ಸಮಾನ ಇಡೀ ವಿಶ್ವಕ್ಕೆ ಲೈಟ್, ಸಕಾಶ್, ಸರ್ವಶಕ್ತಿಯ ಕಿರಣಗಳು ಹರಡುತ್ತಿದೆ. ಅಚ್ಚಾ, 4 ಕಡೆಯ ವಿಶ್ವದ ಪೂರ್ವಜ ಮತ್ತು ಪೂಜ್ಯಾತ್ಮಗಳಿಗೆ ಸದಾ ದಾತ ಆಗಿ
ಸರ್ವರಿಗೂ ಆಶೀರ್ವಾದವನ್ನ ನೀಡುವ ಮಹಾದಾನಿ ಆತ್ಮಗಳಿಗೆ ಸದಾ ದೃಢತೆಯ ಮೂಲಕ ಸ್ವಪರಿವರ್ತನೆಯಿಂದ ಸರ್ವರ ಪರಿವರ್ತನೆ ಮಾಡುವ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸದಾ ಲೈಟ್ ಹೌಸ್ ಆಗಿ ಸರ್ವ ಆತ್ಮಗಳಿಗೆ ಲೈಟ್ ಅನ್ನ ನೀಡುವ ಸಮೀಪ ಆತ್ಮಗಳಿಗೆ ಬಾಪ್ದಾದರವರ ನೆನಪು ಮತ್ತೆ ದಿಲ್ ಕಿ ದುವಾವೋ ಸಹಿತ ನಮಸ್ತೆ. ಹೃದಯದ ಆಶೀರ್ವಾದ ಸಹಿತವಾಗಿ ಬಾಬಾ ನಮಸ್ತೆಯನ್ನ ಕೊಡ್ತಾ ಇದ್ದಾರೆ. ದಾದಿ ಜಾನಕಿ ಜೀಸೆ ಬಾಬನ ಮುಂದೆ ಪ್ರಕಾಶ್ ಮಣಿ ದಾದಿಜಿಯವರಿದ್ದಾರೆ, ಬಾಬರವರ ಮುಂದೆ ಜಾನಕಿ ದಾದಿಜಿಯವರಿದ್ದಾರೆ. अच्छा, दोनों दादियां बहुत अच्छी पालना कर रहे हैं. अच्छी पालना हो रही है ना. इब्ರು सहित दादियರು ಚೆನ್ನಾಗಿ ಪಾಲನೆ ಕೊಡ್ತಿದಾರಲ್ವಾ. सेवा के निमित्त बनी हुई है, बहुत अच्छा. तो आप सबको भी दादियों को देख के खुशी होती है. ನಿಮ್ಮೆಲ್ಲರಿಗೂ ಸಹಿತ ಇಬ್ರು ದಾದಿಯರನ್ನ ನೋಡಿ ಖುಷಿ ಆಗ್ತಾ ಇದೆ ಅಲ್ವಾ. ಖುಷಿ होती है ना. जिम्मेवारी का सुख भी तो मिलता है ना. सबकी दुआएं कितनी मिलती है. ದಾದಿಯವರಿಗೆ ಹೇಳ್ತಾರೆ, ನಿಮ್ಗೆ ಜವಾಬ್ದಾರಿಯ ಸುಖದ ಅನುಭವ ಇದೆ ಅಲ್ವಾ. ಎಷ್ಟು ಜನರಿಂದ ನಿಮ್ಗೆ ಆಶೀರ್ವಾದ ಸಿಗ್ತದೆ, ಎಲ್ಲರಿಗೂ ನಿಮ್ಮಿಂದ ಖುಷಿ ಸಿಗ್ತದೆ ಅಂದ್ರೆ ಅರ್ಥ ಏನು? ಆಶೀರ್ವಾದ. ಅಷ್ಟೊತ್ತಿಗೆ दोनों दादियां बाप दादा को गले लगी. जैसे यह देखकर खुशी होती है. ನೀವು ಈ ರೀತಿ ಮಾಡೋದು ನೋಡಿ ಎಲ್ಲರಿಗೆ ಏನಾಗ್ತಾ ಇದೆ? ಖುಷಿ ಆಗ್ತಾ ಇದೆ. वैसे इनो जैसे बन के कितनी खुशी होगी, क्योंकि बाप दादा ने निमित्त बनाया. तो कोई विशेषता है तब निमित्त बनाया. ನಿಮ್ಮ ಹತ್ರ ಅಂತ ವಿಶೇಷತೆ ಇದ್ದದಕ್ಕೆ ಬಾಬಾ ನಿಮಿತ್ತ ಮಾಡಿದ್ದಾರೆ. और वही विशेषताएं आप हर एक में आ जाए तो क्या हो जाएगा. ಈಗ ಈ ವಿಶೇಷತೆ ಎಲ್ಲರ ಹತ್ರನು ಬಂದ್ಬಿಟ್ರೆ ಏನಾಗ್ಬಿಡ್ಬೋದು? अपना राज्य आ जाएगा. नम राज्य बन बिड़तदे. तो बाप दादा डेट कहते हैं ना, वह आ जाएगी. अभी याद है ना, डेट फिक्स करनी है, हर एक समझे मुझे करनी है. तो सभी निमित्त बन जाएंगे तो विश्व का नव निर्माण हो ही जाएगा. नाव निमित्त आदरे विश्वದ नव निर्माण ಆಗ್ಬಿಡ್ತದೆ. निमित्त भाव यह गुणों की कान है. निमित्त भाव ಇದು ಎಲ್ಲ ಗುಣಗಳ ಗಣಿ. निमित्त भाव बहಳ मुख्य. सिर्फ हर समय निमित्त भाव आ जाए तो और सभी गुण सहज आ सकते हैं. निमित्त भाव ಬಂತಂದ್ರೆ ಉಳಿದ ಎಲ್ಲಾ ಗುಣಗಳು ಸಹಜವಾಗಿ ಬರ್ತದೆ. निमित्त भाव में मैपन नहीं. निमित्त ಭಾವದಲ್ಲಿ ಏನಿಲ್ಲ? ನನ್ನತನ ಇಲ್ಲ. मैपन ही हलचल में लाता है. ನಾನು ಅನ್ನೋದೇ ಹಲ್ಚಲಲ್ಲಿ ತರೋದು. निमित्त बनने से मेरा पन भी खत्म, तेरा तेरा हो जाता है. निमित्त ಬಂತಂದ್ರೆ मेरा मेरा खत्म ಆಗ್ತದೆ, तेरा तेरा सहज योगी बन जाते हैं. तो सभी का दादियों से प्यार है, बाप दादा से प्यार है. तो प्यार का रिटर्न क्या है? विशेषताओं को समान बनाना. दादिಯವರ ಹತ್ರ ಏನ್ ವಿಶೇಷತೆ ಇದೆ? ಎಷ್ಟು ಪ್ರೀತಿ ಇದೆ ಅವರ ಹತ್ರ. ನಿಮ್ಗೆ ಅವರನ್ನ ನೋಡಿ ಖುಷಿ ಆಗ್ತದೆ. ಈಗ ನಾನು ನಿಮಿತ್ತ ಅನ್ನುವಂಥದ್ದು ಸಂಕಲ್ಪ ಇರಬೇಕು. ಅವ್ರು ಹೆಂಗೆ ದಾದಿಯರು ನಿಮಿತ್ತ, ಬಾಬಾ ನಿಮಿತ್ತ ಮಾಡಿ ವಿಶೇಷತೆಯನ್ನು ತುಂಬಿದ್ದಾರೆ. ನಾನು ನಿಮಿತ್ತ ಅಂತ ಹೇಳ್ಕೊಂಡು ನಾವು ಭಾವನೆ ಬಂದಾಗ ಮೈಪನ್ ಸಮಾಪ್ತಿ ಆಗ್ತದೆ. ಮೈಪನ್ನೇ ಎಲ್ಲ ಹಲ್ಚಲಿಗೆ ಕಾರಣ. ನಿಮಿತ್ತತನ ಬಂತಂತಂದ್ರೆ ತೇರಾ ತೇರಾ ಮೇರಾ ಮೇರಾ ಖತಮ್ ಆಗ್ತದೆ. ಆದ್ರಿಂದ ವಿಶೇಷತೆಯನ್ನ ನೋಡಿ विशेषता को भले फॉलो करो. आत्मा को फॉलो करने में दोनों दिखाई देंगे. विशेषता को देखो और उसमें समान बनो. ಆತ್ಮಗಳನ್ನು ಅನುಸರಿಸುವುದಿದ್ರೆ ವಿಶೇಷತೆಯನ್ನು ನೋಡಿ ಮತ್ತೆ ಅವರ ಸಮಾನಾಗಿರಿ. अच्छा, ओम शांति. ಇವತ್ತಿನ वरदान निश्चय के अखंड रेखा द्वारा नंबर 1 भाग्य बनाने वाले विजय के तिलकधारी भव. ನಿಶ್ಚಯದ ಅಖಂಡ ರೇಖೆಯ ಮೂಲಕ, ನಿಶ್ಚಯದ ಅಖಂಡ ರೇಖೆಯ ಮೂಲಕ, ನಿಶ್ಚಯ ಅಖಂಡ ಇರಬೇಕು. ನಡು 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 ನಿಶ್ಚಯ ಲೂಸ್ ಆಗೋದಲ್ಲ. ನಿಶ್ಚಯದ ಅಖಂಡ ರೇಖೆಯ ಮೂಲಕ
ನಂಬರ್ 1 ಭಾಗ್ಯವನ್ನ ಪಡೆಯುವ ವಿಜಯದ ತಿಲಕಧಾರಿ ಆಗಿರಿ. ನಿಶ್ಚಯದ ಅಖಂಡ ರೇಖೆಯ ಮೂಲಕ ನಂಬರ್ 1 ಭಾಗ್ಯವನ್ನ ಪಡೆದುಕೊಳ್ಳುವ ವಿಜಯದ ತಿಲಕಧಾರಿ ಆಗಿರಿ. ಯಾವ ಮಕ್ಕಳು ನಿಶ್ಚಯ ಬುದ್ಧಿ ಇದ್ದಾರೆ वह कभी कैसे व ऐसे के विस्तार में नहीं जाते. ಕೆಲವೊಮ್ಮೆ ಹಂಗೆ ಕೆಲವೊಮ್ಮೆ ಹಿಂಗೆ ಹಂಗೆ ಹಿಂಗೆ ಅಂತ ವಿಸ್ತಾರದಲ್ಲಿ ಹೋಗುದಿಲ್ಲ. ನಿಶ್ಚಯ ಅಟೂಟಿ ಇರ್ತದೆ ಅವರಿಗೆ. ಅದು ಅನ್ಯ ಆತ್ಮಗಳಿಗೂ ಸ್ಪಷ್ಟವಾಗಿ ಕಂಡು ಬರ್ತದೆ. ಅವರ ನಿಶ್ಚಯದ ರೇಖೆ ಆ ಲೈನ್ ನಡು ನಡು ಖಂಡಿತ ಇರುವುದಿಲ್ಲ, ತುಂಡು ತುಂಡಾಗಿರುವುದಿಲ್ಲ, ಕಟ್ ಕಟ್ಟಾಗುವುದಿಲ್ಲ, ಅಖಂಡ ರೇಖೆ. ಅಂತ ರೇಖೆ ಇರುವವರ ಮಸ್ತಕದಲ್ಲಿ ಸ್ಮೃತಿಯಲ್ಲಿ ವಿಜಯದ ತಿಲಕ ಕಂಡು ಬರ್ತದೆ. ಜನ್ಮತಃ ಸೇವೆಯ ಜವಾಬ್ದಾರಿಯ ತಾಜುದಾರಿಯನ್ನ ಹೊರ್ತಾರೆ. ಬಾಬನ ಜ್ಞಾನ ಸಿಕ್ಕಿದ ಕೂಡ್ಲೆ, ಬ್ರಾಹ್ಮಣ ಜನ್ಮಕ್ಕೆ ಬಂದ ಕೂಡ್ಲೆ ಸೇವೆಯ ಜವಾಬ್ದಾರಿಯ ಕಿರೀಟಧಾರಿಯಾಗಿರ್ತಾರೆ. ತಿಲಕ ಯಾವುದು? ನಿಶ್ಚಯದ ತಿಲಕ, ವಿಜಯದ ತಿಲಕ ರೇಖೆ, ನಿಶ್ಚಯದ ಅಖಂಡ ರೇಖೆ, ಹಣೆಯಲ್ಲಿ ತಿಲಕ, ವಿಜಯದ ತಿಲಕ. ಅವರು ಬಾಬನ ಮಗುವಾದ ಕೂಡ್ಲೆ ಜವಾಬ್ದಾರಿಯಿಂದ ಸೇವೆ ಮಾಡ್ತಾರೆ, ಜ್ಞಾನ ರತ್ನಗಳಿಂದ ಆಟ ಆಡ್ತಾರೆ. ಸದಾ ಬಾಬನ ನೆನಪು ಮತ್ತೆ ಖುಷಿಯ ಉಯ್ಯಾಲೆಯಲ್ಲಿ ತೂಗುವ ಜೀವನ ಅವರದ್ದಾಗಿರ್ತದೆ. ಇದು ನಂಬರ್ 1 ಭಾಗ್ಯದ ರೇಖೆ. ಇದುವೇ ನಂಬರ್ 1 ಭಾಗ್ಯದ ರೇಖೆ. ಸ್ಲೋಗನ್ ವರದಾನ ಏನಾಯ್ತು? ನಿಶ್ಚಯದ ಅಖಂಡ ರೇಖೆಯ ಮೂಲಕ ನಂಬರ್ 1 ಭಾಗ್ಯವನ್ನ ರೂಪಿಸಿಕೊಳ್ಳುವ ವಿಜಯದ ತಿಲಕಧಾರಿ ಆಗಿರಿ. स्लोगन बुद्धि रूपी कंप्यूटर में फुल स्टॉप की मात्रा आना माना प्रसन्न चित्त रहना. बुद्धि रूपी कंप्यूटर ನಲ್ಲಿ ಪೂರ್ಣ ವಿರಾಮದ ಚಿಹ್ನೆ ಬರಬೇಕು. ಬುದ್ಧಿ ರೂಪಿ ಕಂಪ್ಯೂಟರ್ ನಲ್ಲಿ ಪೂರ್ಣ ವಿರಾಮದ ಚಿಹ್ನೆ ಬಂತಂದ್ರೆ ಪ್ರಸನ್ನ ಇದ್ದೀವಿ ಅಂತ ಅರ್ಥ. ಬುದ್ಧಿ ರೂಪಿ ಕಂಪ್ಯೂಟರ್ ನಲ್ಲಿ ಪೂರ್ಣ ವಿರಾಮದ ಚಿಹ್ನೆ ಇತ್ತಂದ್ರೆ ಪ್ರಸನ್ನ ಚಿತ್ತ ಇದ್ದೇವೆ. बुद्धि रूपी कंप्यूटर में फुल स्टॉप की मात्रा आना माना प्रसन्न चित्त रहना. ಅವ್ಯಕ್ತ ಇಶಾರೆ ಏಕಾಂತ ಪ್ರಿಯರಾಗಿರಿ. ಏಕತೆ ಮತ್ತೆ ಏಕಾಗ್ರತೆಯನ್ನ ತಮ್ಮದನ್ನಾಗಿಸಿಕೊಳ್ಳಿ. ಏಕಾಂತ ಪ್ರಿಯರು ಯಾರು ಇರ್ತಾರೆ? ಅನೇಕ ಕಡೆಯಿಂದ ಬುದ್ಧಿ ಯೋಗ ಕಟ್ಟಾಗಿರ್ಬೇಕು. ಒಬ್ಬನ ಜೊತೆಗೇನೆ ಪ್ರಿಯನಾಗಿರ್ಬೇಕು. ಒಬ್ಬನ ಜೊತೆಗೆ ಪ್ರಿಯ ಆಗಿರುವ ಕಾರಣದಿಂದ ಒಬ್ಬನ ನೆನಪಲ್ಲೇ ಇರ್ಲಿಕ್ಕೆ ಸಾಧ್ಯ. एक का प्रिय होने के कारण एक की याद में रह सकता है. अनेक के प्रिय होने के कारण एक की याद में रह नहीं सकता. ಅನೇಕರು ನಮ್ಗೆ ಪ್ರಿಯರಿದ್ರೆ ಒಬ್ಬರ ನೆನಪಿನಲ್ಲಿ ಇರ್ಲಿಕ್ಕಾಗುದಿಲ್ಲ. ಅನೇಕ ಕಡೆ ಬುದ್ಧಿಯೋಗ ಹೋಗ್ಬಿಡ್ತದೆ. ಒಂದೇ ಕಡೆ ಬುದ್ಧಿಯೋಗ ಹರಿಬೇಕಾದ್ರೆ एक के सिवाय दूसरा ना कोई, ऐसी स्थिति वाला जो होगा वो एकांत प्रिय हो सकता है. ಏಕಾಂತನ ಜೊತೆಗೇನೆ ಇರ್ಬೇಕು. ಬುದ್ಧಿ ಎಲ್ಲಿನ ಸಹಿತ ಹೋಗ್ಬಾರ್ದು. ಬೇರೆಯವರು ಪ್ರಿಯರಿದ್ರೆ ಬುದ್ಧಿ ಬೇರೆಯವ್ರ ಕಡೆ ಹೋಗ್ತದೆ. ಒಬ್ಬನಲ್ಲೇ ಪ್ರಿಯ ನಾವಾಗಿರ್ಬೇಕು. ಒಬ್ಬನೇ ನಮ್ಗೆ ಪ್ರಿಯ ಅನ್ನಿಸ್ಬೇಕು. ಒಬ್ಬ ತಂದೆ ವಿನಃ ಬೇರೆ ಯಾರು ಇಲ್ಲ. ಅಂತವ್ರು ಸದಾ ಕಾಲಕ್ಕೂ ಏಕಾಂತ ಪ್ರಿಯರಾಗಿರ್ತಾರೆ. ಅಚ್ಚ ಓಂ ನಮಃ ಶಿವಾಯ. ಇಷ್ಟು ಅವನು ಓದಿಸಿ ಅಲಂಕರಿಸಿ ನಮ್ಗೆ ಶಿಕ್ಷಣ ಕೊಟ್ಟು ನಮ್ಮನ್ನ ಶಕ್ತಿಶಾಲಿ ಮಾಡಿ ಹಿಮ್ಮತ್ತು ಕೊಟ್ಟಕ್ಕೆ ಓಂ ನಮಃ ಶಿವಾಯ ಹೇಳ್ಬಿಟ್ರೆ ಸಾಕ? ಬಾಬಾ ನೀನು ಹೇಳಿದ ಎಲ್ಲ ಮಾತನ್ನ ನಾನು ಏನ್ ಮಾಡ್ತೀನಿ? ನಾನು ಧಾರಣೆ ಮಾಡ್ತೀನಿ, ನನ್ನ ಲೈಫಲ್ಲಿ ತಂದು ತೋರಿಸ್ತೀನಿ. ಬಾಬಾ ನಾನ್ ನಿನಗೆ ಶರಣಾಗತನಾಗಿದ್ದೀನಿ, ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ನಡ್ಕೊಳ್ತೀನಿ ಬಾಬಾ ಅಂತ ಅರ್ಥ. ಓಂ ನಮಃ ಶಿವಾಯ. ಇವತ್ತು 16ನೇ ತಾರೀಕಾಗಿರೋದ್ರಿಂದ ಅಂತಾರಾಷ್ಟ್ರೀಯ ಯೋಗದ ದಿನ. ಇವತ್ತು
ಎಲ್ಲರೂ ಸಂಜೆ 6:30 7:30 ತನಕ ಸಂಘಟಿತ ರೂಪದಲ್ಲಿ ಯೋಗಕ್ಕೆ ಬರಬೇಕು. ಶುಭ ಸಂಕಲ್ಪ ಮಾಡಬೇಕು. मुझे आत्मा द्वारा पवित्रता की किरणें निकलकर सारे विश्व को पावन बना रही हूँ. मैं मास्टर पतित पावनी आत्मा हूँ. ಇವತ್ತು ಸಂಜೆ ಯೋಗದಲ್ಲಿ ಇದರ ವಿಶೇಷ ಅನುಭವ ಮಾಡಬೇಕು. ನಾನು ಆತ್ಮ ಪವಿತ್ರತೆಯ ಕಿರಣದ ಮೂಲಕ ವಿಶ್ವವನ್ನ ಪಾವನೆ ಮಾಡ್ತಿದ್ದೀನಿ. ನಾನು ಮಾಸ್ಟರ್ ಪತಿತ ಪಾವನಿ ಆತ್ಮನಾಗಿದ್ದೀನಿ ಅಂತೇಳಿ ಇವತ್ತು ಸಂಜೆ ಅಂತಾರಾಷ್ಟ್ರೀಯ ಯೋಗಕ್ಕೆ ಎಲ್ಲರೂ ಸಹಿತ ಬನ್ನಿ. ಅಚ್ಚಾ. ಓಂ ಶಾಂತಿ. ಅವತರಿತನಾಗಿ ಭಾಗ್ಯ ವಿಧಾತ ಭಾಗ್ಯವ ರೂಪಿಸುತ್ತಿಹನು. ಗುಣಜ್ಞಾನ ಶಕ್ತಿಯ ವರದಾನವ ಪ್ರೇಮ ಧಾರೆಯ ಹರಿಸಿಹನು. ಅಂತರಮನದ ಜ್ಯೋತಿ ಬೆಳಗಿದೆ, ಜ್ಞಾನದ ಜ್ಯೋತಿಯ ಪ್ರಭೆ ಹರಡಿದೆ. ಅಂತರಮನದ ಜ್ಯೋತಿ ಬೆಳಗಿದೆ, ಅವತರಿತನಾಗಿ ಭಾಗ್ಯ ವಿಧಾತ ಭಾಗ್ಯವ ರೂಪಿಸುತ್ತಿಹನು. ಅವತರಿತನಾಗಿ ತಾಳು ಓ ಮಾನವನೇ, ಈ ರಾತ್ರಿ ದೂರವಾಗಲಿದೆ. ಶುಭಾಶಯದ ಆಶಾ ಕಿರಣ ಸ್ವರ್ಣಿಮ ಯುಗವ ತರುತ್ತಲಿದೆ. ಪಿತ ಪರಮಾತ್ಮನ ದಿವ್ಯ ಸಂದೇಶದ ಅಮೂಲ್ಯ ಜ್ಞಾನವ ಆಲಿಸು ನೀ. ಗುಣಜ್ಞಾನ ಶಕ್ತಿಯ ವರದಾನವ ಪ್ರೇಮಧಾರೆಯ ಹರಿಸಿಹನು. ಪರಮಧಾಮದಿಲ್ ಶಿವನಿರಾಕಾರನು ಸಾಕಾರ ಮನುಜತನುವನು ಮಾಧ್ಯಮವಾಗಿಸಿ ಬ್ರಹ್ಮ ಬಾಬಾರೆಂದು ದಿವ್ಯ ನಾಮವಿರಿಸಿ ಅವತರಿಸಿಹರು ನವ ಸೃಷ್ಟಿ ರಚಿಸಲೆಂದೇ. ಜೀವನವು ಉಜ್ವಲ ಪ್ರತಿಕ್ಷಣ ಆನಂದದಲ್ಲಿ ತೇಲಾಡಿದೆ. ಗುಣಜ್ಞಾನ ಶಕ್ತಿಯ ವರದಾನವ ಪ್ರೇಮಧಾರೆಯ ಹರಿಸಿಹನು.
ಜಗಕ್ಕೆ ನವಚೇತನ ನೀಡಿ ಯುಗ ಪರಿವರ್ತನೆ ಮಾಡಿಹನು. ಗುಣಜ್ಞಾನ ಶಕ್ತಿಯ ವರದಾನವ ಪ್ರೇಮಧಾರೆಯ ಹರಿಸಿಹನು. ಹರಿಸಿಹನು. ವಿಶ್ವವೇ ನಮ್ಮ ಪರಿವಾರವಿದು, ಪರಮಪಿತನ ಸಂತಾನರು. ನಾವೆಲ್ಲರೂ ಒಂದೇ, ನಮ್ಮವರೆಲ್ಲ ವಸುದೈವ ಕುಟುಂಬದ ಸೋದರರು. ಜ್ಞಾನದ ಜ್ಯೋತಿಯ ಪ್ರಭೆ ಹರಡಿದೆ, ಅಂತರಮನದ ಜ್ಯೋತಿ ಬೆಳಗಿದೆ. ಅವತರಿತನಾಗಿ ಭಾಗ್ಯ ವಿಧಾತ ಭಾಗ್ಯವ ರೂಪಿಸುತ್ತಿಹನು. ಹರಿಸಿಹನು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.